ಆರಂಭ ಮಾಡೋಣ. ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಕಿನ್ನರಡನೆ ನಮ್ಮ ದೇವರನ್ನು ಕೊಂಡಾಡಿರಿ. ಆತನು ಆಕಾಶದಲ್ಲಿ ಮೋಡಗಳನ್ನು ಕವಿಸುತ್ತಾನೆ, ಭೂಮಿಗೋಸ್ಕರ ಮಳೆಯನ್ನು ಸಿದ್ಧ ಮಾಡುತ್ತಾನೆ, ಬೆಟ್ಟಗಳಲ್ಲಿ ಹುಲ್ಲನ್ನು ಬೆಳೆಸುತ್ತಾನೆ. ನಮ್ಮ ಈ ಉದಯಕಾಲದ ಬೆಳಗಿನ ಆರಾಧನೆಯು ತಂದೆ, ಮಗ, ಪರಿಶುದ್ಧಾತ್ಮ ತ್ರಿಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ಕರ್ತನ ಸ್ತೋತ್ರ ಮಾಡು ಹಾಗೆ ಸಂಗೀತಗಳಲ್ಲಿ 145 1 ಮತ್ತು 4ನೇ ಚರಣಗಳನ್ನು ಹಾಡಿಕೊಳ್ಳೋಣ. 145 1 ಮತ್ತು 4. ಕ್ರಿಸ್ತ ನಿನ್ನ ಭಕ್ತರನ್ನು ಪ್ರೀತಿಯಿಂದ ಆಳಿಕೋ, ಪ್ರೀತಿಯಲ್ಲಿ ಸಭೆಯನ್ನು ಪೂರ್ಣ ದೃಢಪಡಿಸು. ಕ್ರಿಸ್ತ ನಿನ್ನ ಭಕ್ತರನ್ನು ಪ್ರೀತಿಯಿಂದ ಆಳಿಕೋ, ಪ್ರೀತಿಯಲ್ಲಿ ಸಭೆಯನ್ನು ಪೂರ್ಣ ದೃಢಪಡಿಸು. ನಮ್ಮ ಸಭೆ ಒಂದೇ ವಂಶ, ನಿನ್ನ ವಂಶ ಯೇಸುವೇ. ಒಂದೇ ರಕ್ತ, ಒಂದೇ ಮಾಂಸ, ಒಂದೇ ಜೀವ ನಮಗೆ. ದಿವ್ಯ ಪ್ರೀತಿ ಸಭೆಯಲ್ಲಿ ವಾಸ ಮಾಡು ನಿತ್ಯಕ್ಕೂ. ನಿನ್ನ ಸ್ವರ್ಗ ರಾಜ್ಯದಲ್ಲಿ ನಮ್ಮನ್ನೆಲ್ಲ ಸೇರಿಸು. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುತ್ತಾ ಬಂದ ನಮ್ಮ ಪ್ರೀತಿ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮಕ್ಕೆ ಅನಂತ ವಂದನೆಗಳು, ಸ್ತುತಿ ಸ್ತೋತ್ರಗಳು ಸಲ್ಲಿಸುತ್ತಾ ಇದ್ದೇನೆ ಸ್ವಾಮಿ. ಅಪ್ಪ, ಈ ಒಂದು ಬೆಳಗಿನ ಜಾವದಲ್ಲಿ ಸ್ವಾಮಿ ಕರ್ತನೆ, ನಿನ್ನ ಸನ್ನಿಧಾನಕ್ಕೆ ಬರುವಂತೆ ನಮಗೆ ನೀನು ಕೃಪೆ ಮಾಡಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇನೆ ಸ್ವಾಮಿ. ಹೌದು ಸ್ವಾಮಿ, ನೀನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ನಿತ್ಯವೂ ದೇವದೂತ ಗಣಗಳ ಸಮೂಹಗಳೊಡನೆ, ಹೌದು ಕರ್ತನೆ, ಕೆರೂಬಿರ ಮಧ್ಯದಲ್ಲಿ ಕರ್ತನೆ, ಎಲ್ಲ ದೇವದೂತರಗಳ ಮಧ್ಯದಲ್ಲಿ ಸ್ವಾಮಿ ಸ್ತುತಿಗಳನ್ನು ಹೊಂದುವಂಥ ದೇವರು ನೀನಾಗಿದ್ದೀಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಆದಾಗ್ಯೂ ಮನುಷ್ಯರಾದ ನಾವು ಕರ್ತನೆ ನಿನ್ನ ಸನ್ನಿಧಾನಕ್ಕೆ ಬರುವಂತೆ ನಿನ್ನ ಕೃಪೆಯ ಭಾಗ್ಯ ನಮಗೆ ಅನುಗ್ರಹಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇನಪ್ಪ. ಕಳೆದ ರಾತ್ರಿ ಅಲ್ಲ, ಕಳೆದ ತಿಂಗಳೆಲ್ಲ ಸ್ವಾಮಿ ಕರ್ತನೆ, ಈ ನಮ್ಮ ಜೀವಕ್ಕೆ ಕರ್ತನೆ 5 ತಿಂಗಳನ್ನು ನೀನು ನಮ್ಮೊಟ್ಟಿಗೆ ಇದ್ದುಕೊಂಡು ಎಲ್ಲ ಕಷ್ಟ, ಕಣ್ಣೀರು, ದುಃಖ, ಚಿಂತೆ, ಬಾಧೆ, ಬಲಹೀನತೆಗಳಿಂದ ನೀನು ತೊಲಗಿಸಿಯಪ್ಪ. ಈ ಬೆಳಗಿನ ರಾತ್ರಿಯ ಜಾವದಲ್ಲಿ ನಮ್ಮ ಜೊತೆ ಇದ್ದುಕೊಂಡು ಕರ್ತನೆ, ಎಲ್ಲ ಕಷ್ಟ, ನೋವು, ಬಾಧೆಗಳಿಂದ ನಮ್ಮೆಲ್ಲರನ್ನು ತಪ್ಪಿಸಿ ಕರ್ತನೆ, ಈ ಒಂದು ಹೊಸ ದಿವಸವನ್ನು ನೋಡಿ ಸಂತೋಷಿಸಿ ನಿನ್ನ ಸನ್ನಿಧಾನಕ್ಕೆ ಬಂದು ನಿನ್ನ ಸ್ತುತಿಸಿ ಆರಾಧಿಸಲಿಕ್ಕೆ ಈ ಕೊಟ್ಟಂತ ಈ ಸಮಯ ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇನೆ ಸ್ವಾಮಿ ಕರ್ತನೆ. ಹೌದು ಕರ್ತನೆ ದೇವಾ, ನಾವು ನಿನ್ನ ಸನ್ನಿಧಾನಕ್ಕೆ ಆಸಕ್ತಿಯಿಂದ ಬಂದಿದ್ದೇವೆ ಸ್ವಾಮಿ. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಸನ್ನಿಧಾನದಲ್ಲಿ ಬಂದು ಬೇಡಿಕೊಳ್ತಾರೋ ನಾನು ಅವರ ಮಧ್ಯದಲ್ಲಿ ಇರುತ್ತೇನೆಂದು ವಾಗ್ದಾನಗಳನ್ನು ಮಾಡಿದಾತ ನೀನು ನಂಬಿಗಸ್ತನಾಗಿದ್ಯಪ್ಪ. ಪರಿಶುದ್ಧಾತ್ಮನೆ ಇಳಿದು ಬಾ ಸ್ವಾಮಿ ಕರ್ತನೆ, ಈ ಸಭೆಯಲ್ಲಿ ಬಂದು ನೀನು ಕರ್ತನೆ ಇಳಿದು ಬಾ ಸ್ವಾಮಿ ಕರ್ತನೆ. ಚಿಕ್ಕ ಹಿಂಡೆ ಹೆದರಬೇಡ, ನಾನು ನಿಮ್ಮೊಟ್ಟಿಗಿದ್ದೇನೆಂಬುದಾಗಿ ಹೇಳಿದಂಥ ದೇವರು ನೀನಾಗಿದ್ದೀಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇನಪ್ಪ. ಹೌದು ಕರ್ತನೆ, ನಾವು ಯಾವ ಹೃದಯದಿಂದ, ಯಾವ ನೋವು, ಬೇನೆ, ಬೇಸರಕ್ಕಿಂದ ಬಂದಿದ್ದೇವೋ ನಿನಗೆ ಗೊತ್ತುಂಟು ಸ್ವಾಮಿ ಕರ್ತನೆ. ನಮ್ಮ ಹೃದಯ ಅಂತರಂಗ ಆಲೋಚನೆಗಳನ್ನು ಬಲ್ಲಾತನಾಗಿದ್ದಿ ಕರ್ತನೆ. ನೀನು ಹೇಳಿದಪ್ಪ, ನಾನು ನಿಮ್ಮ ಬಗ್ಗೆ ಮಾಡುವ ಆಲೋಚನೆಗಳು ಅದು ಹಿತದ ಆಲೋಚನೆಗಳಲ್ಲ, ಅಹಿತದ ಆಲೋಚನೆಗಳಲ್ಲ ಎಂಬುದಾಗಿ ನೀವು ನನ್ನ ದೃಷ್ಟಿಯಲ್ಲಿ ಮಾನ್ಯರು, ಪ್ರಿಯರು ಎಂಬುದಾಗಿ ಹೇಳಿದೆಪ್ಪ ಕರ್ತನೆ. ನೀ ನಮ್ಮನ್ನು ಮಮತೆ ಎಂಬ ಹಗ್ಗದಿಂದ ನಮ್ಮನ್ನು ಸೆಳೆದುಕೊಂಡು ಪ್ರೀತಿಸಿ ಕರ್ತನೆ, ನಮ್ಮನ್ನು ಇಲ್ಲಿವರೆಗೂ ನಮ್ಮನ್ನು ಸಜೀವರನ್ನಾಗಿಟ್ಟಿ ಕರ್ತನೆ, ನಿನ್ನನ್ನು ಸ್ತುತಿಸಲಿಕ್ಕೆ, ನಿನ್ನ ಆರಾಧಿಸಲಿಕ್ಕೆ ಕೊಟ್ಟಂತ ಈ ಒಂದು ಸಮಯಾವಕಾಶಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇನಪ್ಪ.
ಸಭೆಯಾಗಿ ಕೂಡಿ ಬಂದಿದ್ದೇವೆ ಸ್ವಾಮಿ ಕರ್ತನೆ. ಬರುವಂಥ ಪ್ರತಿಯೊಂದು ಕರ್ತನೆ ಬಂದಿರುವ ಪ್ರತಿಯೊಂದು ಆತ್ಮಗಳ ನೀನು ಆಶೀರ್ವದಿಸು, ಬಲಪಡಿಸು ದೇವ ಕರ್ತನೆ. ದೇವ ಬಂದಿರುವ ಎಲ್ಲ ಕೃಪೆ ಅವರನ್ನು ನೀನು ಅವರೆಲ್ಲರ ಕಷ್ಟಗಳನ್ನು ನೀಗಿಸುವ ದೇವರು ನೀನಾಗಿದ್ದೀಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಸಭೆ ನೀನು ಆಶೀರ್ವದಿಸುತ್ತಾ ಬಂದು ನಮ್ಮ ಸಭೆ ಎಲ್ಲ ಚಟುವಟಿಕೆಗಳಲ್ಲಿ ನೀನು ಸಹಾಯಕನಾಗಿ ನಡೆಸುತ್ತಾ ಇದ್ದಿ ಕರ್ತನೆ. ಸಭೆ ಎಲ್ಲ ಯವನ ಮಕ್ಕಳನ್ನು ಕರ್ತನೆ, ಚಿಕ್ಕ ಮಕ್ಕಳನ್ನು, ವೃದ್ಧರನ್ನು, ತಂದೆ ತಾಯಿಗಳನ್ನು ಸ್ವಾಮಿ ಕರ್ತನೆ, ಅವರು ಮಕ್ಕಳ ಲಾಲನ ಪೋಷಣೆಯಲ್ಲಿ ಮಾಡುವಾಗ ಕರ್ತನೆ, ಸಭೆಯ ಜವಾಬ್ದಾರಿಯನ್ನು ನಡೆಸಿಕೊಂಡು ಹೋಗುತ್ತಿರುವ ಸಭಾ ಪಾಲಕರನ್ನು ಕರ್ತನೆ, ದೇವ ಸಭಾಪಾಲನ ಸಮಿತಿಯರನ್ನು ಕರ್ತನೆ, ಎಲ್ಲರೂ ನಿನ್ನ ಕರಗಳಲ್ಲಿ ಸಮರ್ಪಿಸಿಕೊಳ್ತಾ ಇದ್ದೇನೆ. ಅವರು ಮಾಡುವ ಒಂದು ಸೇವೆಯು ಕರ್ತನೆ, ಅದು ನಿಸ್ವಾರ್ಥವಾದ ಸೇವೆಯಾಗಿ ಕರ್ತನೆ, ನಿನಗೆ ಮೆಚ್ಚುಗೆ ಆಗುವಂತ ಸೇವೆಯಾಗಿ ಕರ್ತನೆ, ಅಂದು ಕರ್ತನೆ ಕರ್ತನೆ ಅಪೊಸ್ತಲರು ಮಾಡಿದಂತ ಸೇವೆಯು ಅವರು ಮಾಡುವಂತೆ ನೀನು ಕೃಪೆ ತೋರು ನಡೆಸಪ್ಪ ಕರ್ತನೆ. ಅಪ್ಪ, ವಾಕ್ಯ ಹಂಚಿಕೊಡುವ ನಿನ್ನ ಮಗನು ನಿನ್ನ ಕರಗಳಲ್ಲಿ ಸಮರ್ಪಿಸಿಕೊಳ್ತಾ ಇದ್ದೇನೆ ಸ್ವಾಮಿ ದೇವ. ಆ ಮಗನು ಕರ್ತನೆ ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಕರ್ತನೆ, ಯವನ ಕಾಲದಲ್ಲಿ ಕರ್ತನೆ ಆ ಮಗುನಿನ ಸೃಷ್ಟಿಕರ್ತನ ಸ್ಮರಿಸು ಎಂಬ ಹೇಳಿದ ಪ್ರಕಾರ ಆ ಮಗನು ಯವನ ಕಾಲದಲ್ಲೇ ಕರ್ತನೆ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದಾನೆ ಕರ್ತನೆ. ಹೌದು ಕರ್ತನೆ, ಆ ಮಗನು ಕೊಡುವ ಒಂದೊಂದು ವಾಕ್ಯವು ಕರ್ತನೆ ನಮ್ಮೆಲ್ಲರ ಹೃದಯದಲ್ಲಿ ಕಾರ್ಯ ಮಾಡುವಂತೆ ನೀನು ಕೃಪೆ ತೋರು. ಆ ಕೇಳಿದ ವಾಕ್ಯವು ನಾವು ವ್ಯರ್ಥವಾಗಿ ಹೋಗುತ್ತೆ, ಸೈತಾನನ್ ಬಂದು ಎತ್ತುಕೊಂಡು ಹೋಗದಂತೆ ಸ್ವಾಮಿ ಕರ್ತನೆ, ಆ ವಾಕ್ಯಗಳು ನಮ್ಮ ಹೃದಯಗಳಲ್ಲಿ ಕಾರ್ಯ ಮಾಡ್ಲಿಕ್ಕೆ ಆಗುವಂತೆ ನೀನು ಕೃಪೆ ತೋರು ನಡೆಸಪ್ಪ ಕರ್ತನೆ. ದೇವ, ಆತ್ಮಿಕ ರೀತಿಯಲ್ಲಿ ಸ್ವಾಮಿ ಪರಿಶುದ್ಧಾತ್ಮನಿಂದ ನೀನು ತುಂಬಿಸಿ ನೀನು ಆ ಮಗನ ಮೂಲಕ ನೀನು ಮಾತನಾಡಬೇಕು. ಯಾವ ಒಂದು ಮನಸ್ಸಿಗೆ ಯಾವ ಒಂದು ಆದರಣೆ ಮಾತುಗಳು ಬೇಕು ಆ ಮಗನಿಂದ ಬರುವಂತೆ ನೀನು ಕೃಪೆ ತೋರು ನಡೆಸು. ಇನ್ನು ಹೆಚ್ಚೆಚ್ಚಾಗಿ ಆ ಮಗನನ್ನು ಅಭಿವೃದ್ಧಿಪಡಿಸು, ಸೇವೆಯಲ್ಲಿ ನೀನು ಉಪಯೋಗಿಸಿಕೋ ಕರ್ತನೆ. ಆ ಮಗನಿಂದ ಇನ್ನೂ ಅನೇಕ ಆತ್ಮಗಳು ರಕ್ಷಣೆ ಹೊಂದುವಂತೆ ಆ ಮಗನ ಸೇವೆಯು ಹೆಚ್ಚೆಚ್ಚಾಗಿ ನೀನು ಬಲಪಡಿಸಬೇಕೆಂದು ಬೇಡಿಕೊಳ್ತೇನೆ ಸ್ವಾಮಿ ಕರ್ತನೆ. ಹೌದು ಕರ್ತನೆ, ಸಭೆಯಲ್ಲಿ ನಡೆಯುವ ಕರ್ತನೆ ಎಲ್ಲ ಚಟುವಟಿಕೆಗಳನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸಿಕೊಳ್ತಾ ಇದ್ದೇನೆ. ಈ ದಿನವನ್ನು ನಮ್ಮನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸಿಕೊಳ್ತಾ ಈ ಹಾಡುಗಳಿಂದ, ವಾಕ್ಯಗಳಿಂದ ಕರ್ತನೆ, ಪ್ರಾರ್ಥನೆ ವಿಜ್ಞಾಪನೆಗಳಿಂದ ಎಲ್ಲ ವಿಷಯದಲ್ಲಿ ನೀನು ಮಹಿಮಂದು. ಈ ಬೇಸಿಗೆ ಬೇನಿಂದ ಸ್ವಾಮಿ ಅನೇಕರು ಎಷ್ಟೋ ಜನನು ಬಳಲುತ್ತಾ ಇದ್ದಾರಪ್ಪ ಕರ್ತನೆ. ನಿನ್ನ ಪ್ರಸನ್ನತೆಯಿಂದ ದೇವ, ನಿನ್ನ ಪ್ರಕೃತಿ ನಿನ್ನ ಮಾತನ್ನು ಕೇಳುವಂಥದ್ದಾಗಿದೆ. ಸಮುದ್ರವನ್ನು ಗದರಿಸಿದಾಗ ಸ್ವಾಮಿ ಸಮುದ್ರವು ಅಲ್ಲಲ್ಲಕಲ್ಲುವಾಗದು ಶಾಂತವಾಯಿತು ಸ್ವಾಮಿ ಕರ್ತನೆ. ಅದೇ ರೀತಿಗೆ ಬಿಸಿಲಿನಿಂದ ಬೇಸತ್ತು ಕರ್ತನೆ ಅನೇಕ ಜನರು ಮರಣವನ್ನು ಅನುಭವಿಸ್ತಾ ಇದ್ದಾರಪ್ಪ ಕರ್ತನೆ. ಹೌದು ಕರ್ತನೆ ದೇವ, ನಿನ್ನ ತಂಪಾದ ಮಳೆಯನ್ನು ನೀನು ಸುರಿಸಬೇಕೆಂದು ಬೇಡಿಕೊಳ್ತೇನೆ ಸ್ವಾಮಿ ದೇವ. ಜನರಿಗೆ ಸ್ವಾಮಿ ಸಾಂತ್ವನ ನೀನು ಕೊಡು ಸ್ವಾಮಿ ಕರ್ತನೆ. ಈ ಬಿಸಿಲಿನ ತಪ್ಪಿಸಪ್ಪ ಕರ್ತನೆ, ನಿನ್ನ ಕೃಪೆಯಿಂದ ಈ ಪ್ರಕೃತಿ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಮಾನವರಾದ ನಮ್ಮನ್ನು ಪ್ರೀತಿಸಿ ಕರುಣಿಸಿ ಕರ್ತನೆ. ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸಿ, ನಿನ್ನ ಆಶೀರ್ವಾದದಿಂದ ನಮ್ಮನ್ನು ತುಂಬಿಸಿ ನಾವೆಲ್ಲರೂ ರಕ್ಷಣೆ ಮಾರ್ಗಕ್ಕೆ ಬರುತ್ತೆ. ಈ ಸಭೆ ಎತ್ತಲ್ಪಡೋ ಸಭೆ ಆಗುವಂತೆ, ನಾವೆಲ್ಲರೂ ಎತ್ತಲ್ಪಡೋ ಮಕ್ಕಳಾಗುವಂತೆ ಕೃಪೆ ತೋರು ನಡೆಸಿ ಮಹಿಮಂದುತ್ತೆಂಬುದಾಗಿ ಮುಂದೆ ನಡೆಯುವ ಎಲ್ಲ ಕಾರ್ಯಕ್ರಮಗಳನ್ನು ಈ ಮುಂದೆ ನಡೆಯುವ ಆರಾಧನೆಯನ್ನು ದೇವಕರ್ತನೆ 9 ಗಂಟೆಗೆ ನಡೆಯುವ ಆರಾಧನೆಯನ್ನು ಎಲ್ಲವೂ ನಿನ್ನ ಕರಗಳಲ್ಲಿ ಸಮರ್ಪಿಸಿಕೊಳ್ತಾ ನೀನೇ ಮಹಿಮೆ ಘನತ ನೀನೊಬ್ಬನೇ ಹೊಂದಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನನ್ನ ತಂದೆಯೇ, ಆಮೇನ್. ಈ ಆರಾಧನೆಯನ್ನು ಮುಂದುವರಿಸುವ ಹಾಗೆ ಮಹಿಮಾ ಗೀತಗಳಲ್ಲಿ 98ನೇ ಗೀತವನ್ನು ಹಾಡಿಕೊಳ್ಳೋಣ. ಮಹಿಮಾ ಗೀತೆ 98 1 ಮತ್ತು 4 ಚರಣ ಹಾಡಿಕೊಳ್ಳೋಣ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ, ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಎಲ್ಲ ನಾಮದಲ್ಲಿ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲಿ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ
ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಆ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ನಾವೆಲ್ಲರೂ ಸೇವಕರೊಟ್ಟಿಗೆ ವಾಕ್ಯ ಸಂದೇಶ ಕೇಳುವ ಪೂರ್ವದಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಹಾಗೆ ಪ್ರಾರ್ಥನಾ ಪೂರ್ವಕ ಮಹಿಮಾ ಗೀತೆಯಲ್ಲಿ ಇನ್ನೊಂದು ಗೀತೆಯನ್ನು ಹಾಡಿಕೊಳ್ಳೋಣ. 335 1 ಮತ್ತು 2 ಚರಣಗಳನ್ನು ಹಾಡಿಕೊಳ್ಳೋಣ. 335. ನಾನು ನಿನ್ನನ್ನೇ ಬಯಸುತ್ತ ಬಂದಿಹೆನು, ನೀನೇ ನನ್ನ ಪ್ರಾಣವು, ನಿನ್ನ ದರುಶನವ ಕಾಣಲು ನಾನಿಂದು ಬಯಸುವೆನು. ನಿನ್ನ ದರುಶನವ ಕಾಣಲು ನಾನಿಂದು ಬಯಸುವೆನು. ಆಮೆನ್ ಹಲ್ಲೆಲೂಯಾ ಎಂದು ಹಾಡುತ್ತಾ ನಿನ್ನನ್ನೇ ಸ್ತುತಿಸುವೆನು. ಆಮೆನ್ ಹಲ್ಲೆಲೂಯಾ ಎಂದು ಹಾಡುತ್ತಾ ನಿನ್ನನ್ನೇ ಸ್ತುತಿಸುವೆನು. ನಿನ್ನ ಕರೆಯುವ ಎಲ್ಲ ಜನರಿಗೆ ಉತ್ತರ ಕೊಡುವೆ ನೆಂದೇ, ನಿನ್ನ ಸದುತ್ತರವ ದಯಪಾಲಿಸು ನಾನಿಂದು ಪ್ರಾರ್ಥಿಸುವೆ. ಆಮೆನ್ ಹಲ್ಲೆಲೂಯಾ ಎಂದು ಹಾಡುತ್ತಾ ನಿನ್ನನ್ನೇ ಸ್ತುತಿಸುವೆನು. ಆಮೆನ್ ಹಲ್ಲೆಲೂಯಾ ಎಂದು ಹಾಡುತ್ತಾ ನಿನ್ನನ್ನೇ ಸ್ತುತಿಸುವೆನು. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಈ ಸಮಯದಲ್ಲಿ ನಿನ್ನ ಆಲಯಕ್ಕೆ ನಾವು ಸೇರಿ ಬಂದಿರುವಾಗ ಸ್ವಲ್ಪ ಸಮಯ ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ಕೊಟ್ಟಂಥ ಕೃಪಾ ಸಮಯಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಸಮಯದಲ್ಲಿ ನಿನ್ನ ವಾಕ್ಯ ಧ್ಯಾನ ಮಾಡಲಿಕ್ಕೆ ಹೋಗುವಾಗ ನಮ್ಮ ಹೃದಯಗಳಲ್ಲಿ ನೀನು ಮಾತನಾಡು. ನೀನು ತಿಳಿಸ್ಕೊಟ್ಟಂಥ ವಾಕ್ಯಗಳನ್ನು ನಿನ್ನ ಮಕ್ಕಳಿಗೆ ತಿಳಿಸ್ಕೊಡುವಂತೆ ನೀನು ಕೃಪೆದವರು ಎಂಬುದಾಗಿ ಬೇಡಿಕೊಳ್ತಾ ಇದ್ದೇವೆ. ಈ ಮೂಲಕವಾಗಿ ನನ್ನ ಬಾಯಿ ಮಾತುಗಳು ನಮ್ಮೆಲ್ಲರ ಹೃದಯ ಧ್ಯಾನವು ನಿನಗೆ ಮಾತ್ರ ಸಮರ್ಪಕವಾಗಿರಲಿ. ಆಮೇನ್. ಕರ್ತನಲ್ಲಿ ಪ್ರಿಯರೇ, ಕರ್ತನ ನಾಮಕ್ಕೆ ನಿಮ್ಮೆಲ್ಲರಿಗೂ ಬೆಳಗಿನ ಶುಭ ವಂದನೆಗಳನ್ನು ತಿಳಿಸುವಾತನಾಗಿದ್ದೇನೆ. ಈ ಸಮಯದಲ್ಲಿ ನಿಮ್ಮ ಮಟ್ಟಿಗೆ ಬಂದು ದೇವರ ವಾಕ್ಯದ ಸಂದೇಶವನ್ನು ಹಂಚುವಂತೆ ಅವಕಾಶ ಮಾಡಿಕೊಟ್ಟಂಥ ತಂದೆಯಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ನಿಮ್ಮ ತಿರುಗೊಂದವರ್ತಿ ನಿಮ್ಮ ಮಧ್ಯೆ ಬಂದು ವಾಕ್ಯ ಸಂದೇಶವನ್ನು ನೀಡುವಂತೆ ಅವಕಾಶವನ್ನು ನೀಡಿದಂಥ ಸಭೆಯ ಸಭಾಪಾಲಕರಿಗೂ, ಸಭಾಪಾಲನ ಸಮಿತಿ ಹಾಗೂ ಸಭೆಯರಾದ ತಮ್ಮೆಲ್ಲರಿಗೂ ಪ್ರೀತಿಯ ಕೃತಜ್ಞತೆಯನ್ನು ತಿಳಿಸುವಾತನಾಗಿದ್ದೇನೆ. ಸ್ವಲ್ಪ ಸಮಯ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವ ಹಾಗೆ ಹಳೆ ಒಡಂಬಡಿಕೆಯಲ್ಲಿ ಯೆರೆಮೀಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 11ನೇ ವಚನದಿಂದ 14ನೇ ವಚನದವರೆಗೆ ಓದುವ ದೇವರ ವಾಕ್ಯವನ್ನು ಆಲಿಸೋಣ. ಹಳೆ ಒಡಂಬಡಿಕೆಯಲ್ಲಿ ಯೆರೆಮೀಯನ ಪ್ರವಾದನೆಯ ಗ್ರಂಥ 29ನೇ ಅಧ್ಯಾಯ 11ನೇ ವಚನದಿಂದ 14ನೇ ವಚನದವರೆಗೆ ಓದುವ ದೇವರ ವಾಕ್ಯವನ್ನು ಆಲಿಸೋಣ. ಇವರಿಗೆ ಗತಿಯಾಗಲಿ ನಿರೀಕ್ಷೆಯಾಗಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ನಾನು ನಿಮಗೆ ದೊರೆಯುವೆನು. ನಿಮ್ಮನ್ನು ನಿಮ್ಮ ದುರವಸ್ಥೆಯಿಂದ ತಪ್ಪಿಸಿ ನಾನು ನಿಮ್ಮನ್ನು ಅಟ್ಟಿಬಿಟ್ಟಿದ್ದ ಸಮಸ್ತ ದೇಶಗಳಲ್ಲಿಯೂ ಸಕಲ ಜನಾಂಗಗಳ ಮಧ್ಯದಲ್ಲಿಯೂ ಒಟ್ಟುಗೂಡಿಸಿ ನಿಮ್ಮನ್ನು ಯಾವ ಸ್ಥಳದಿಂದ ಸೆರೆಗೆ ಸಾಗಿಸಿದೆನೋ ಅಲ್ಲಿಗೆ ತಿರುಗಿ ಬರಮಾಡುವೆನು ಎಂಬುದಾಗಿ
ಇವತ್ತು ನಾವು ಧ್ಯಾನಿಸಲಿಕ್ಕಿರುವಂತಹ ಮುಖ್ಯ ಪ್ರಸ್ತಾಪ ಯಾವುದಂತಂದರೆ, ಕಷ್ಟದ ಸಂದರ್ಭದಲ್ಲಿ ದೇವರ ಮೇಲೆ ಭರವಸೆ ಇಡುವಂಥದ್ದು ಅಥವಾ ಕಷ್ಟದ ಸಮಯದಲ್ಲಿ ದೇವರ ಮೇಲೆ ನಂಬಿಕೆ ಇಡುವಂಥದ್ದು ಎಂಬುದಾಗಿ. ಈ ಒಂದು ಸಮಯದಲ್ಲಿ ಒಂದು ದಿನ ಡೇವಿಡ್ ಎಂಬ ಒಬ್ಬ ಯುವಕನು ತನ್ನ ವಿದ್ಯಾಭ್ಯಾಸ ಎಲ್ಲ ಮುಗಿತದೆ. ವಿದ್ಯಾಭ್ಯಾಸ ಮುಗಿದ ನಂತರ ಕೆಲಸಕ್ಕೆ ಆತನು ಹೋಗಬೇಕೆಂಬುದಾಗಿ ಆಲೋಚನೆ ಮಾಡಿ ಕಂಪನಿಗಳಿಗೆ ಲೆಟರನ್ನು ಬರೆಯುತ್ತಾನೆ. ಸೊ ಆ ಒಂದು ಕಂಪನಿಯಲ್ಲಿ ಲೆಟರ್ ಬರೆಯುವಾಗ ಒಂದು ಕಂಪನಿಯಲ್ಲಿ ಅದನಿಗೆ ಒಂದು ಕರೆ ಬರುತ್ತದೆ, ನಾಳೆ ನಿನ್ನ ಇಂಟರ್ವ್ಯೂ ಇರುತ್ತದೆ, ಬಂದು ಅಟೆಂಡ್ ಆಗು ಎಂಬುದಾಗಿ ಕರೆಯನ್ನು ಮಾಡ್ತಾರೆ. ಸೊ ಮರುದಿನ ಬೆಳಿಗ್ಗೆ ಡೇವಿಡ್ ಎದ್ದು ತನ್ನ ಇಂಟರ್ವ್ಯೂಗೋಸ್ಕರ ಎಲ್ಲ ಸಿದ್ಧತೆ ಮಾಡಿಕೊಂಡು ಫೈಲನ್ನು ತೆಗೆದುಕೊಂಡು ಎಲ್ಲ ಡಾಕ್ಯುಮೆಂಟ್ಸನ್ನು ಇಟ್ಟುಕೊಂಡು ಇನ್ನೇನು ಹೊರಡಬೇಕೆನ್ನುವಂಥ ಸಂದರ್ಭದಲ್ಲಿ ಆತನು ಕಾಫಿಯನ್ನು ಕುಡಿಯುವಂಥ ಸಂದರ್ಭದಲ್ಲಿ ಆ ಒಂದು ಕಾಫಿಯ ಮಗ್ಗಿನ ಮೇಲೆ ಒಂದು ವಾಕ್ಯವನ್ನು ಆತನು ಬರೆದಿರುವುದನ್ನು ಆತನು ಗಮನಿಸ್ತಾನೆ. ಆ ಒಂದು ಮಗ್ಗನ್ನು ಆತನ ಜನ್ಮದಿನದಂದು ಆತನ ಸ್ನೇಹಿತನು ಆತನಿಗೆ ಒಂದು ಗಿಫ್ಟ್ ಆಗಿ ಆತನು ನೀಡಿರುತ್ತಾನೆ. ಸೊ ಆ ವಾಕ್ಯವನ್ನು ಓದುವಾಗ ಯೆರೆಮೀಯ 29ನೇ ಅಧ್ಯಾಯ 11ನೇ ವಚನದಲ್ಲಿ ಅದೇ ರೀತಿಯಾಗಿ ಬರ್ತದೆ, ಫಾರ್ ಐ ನೋ ದ ಪ್ಲಾನ್ ಐ ಹ್ಯಾವ್ ಫಾರ್ ಯು ಎಂಬುದಾಗಿ. ಅಂತಂದರೆ ನಿನ್ನ ಕುರಿತಾಗಿ ನಾನು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳನ್ನು ನಾನು ಇಟ್ಟುಕೊಂಡಿದ್ದೇನೆ ಎಂಬುದಾಗಿ ಆ ಒಂದು ಮಗ್ಗಿನ ಮೇಲೆ ಆತನು ಓದ್ತಾನೆ. ಸೊ ಆತನು ಆ ಓದಿದ ತಕ್ಷಣದಲ್ಲಿ ಆತನ ಒಂದು ಮನಸ್ಸಿನಲ್ಲಿ ಆತನು ಅನ್ಕೊಂತಾನಂದರೆ, ಇವತ್ತಿನ ಈ ಇಂಟರ್ವ್ಯೂ ದೇವರ ಯೋಚನೆ ಇದೆ, ಸೊ ನನಗೆ ಈ ಇಂಟರ್ವ್ಯೂ ಸಿಗುತ್ತದೆ, ನಾನು ಹೋಗ್ತೇನೆ, ಆ ಇಂಟರ್ವ್ಯೂ ಅಟೆಂಡ್ ಮಾಡ್ತೇನೆ, ತಂದೆಯಾದ ದೇವರು ನನಗೆ ಈ ಒಂದು ಇಂಟರ್ವ್ಯೂ ಮೂಲಕವಾಗಿ ಈ ಒಂದು ಕಂಪನಿಯಲ್ಲಿ ನನಗೆ ಕೆಲಸವನ್ನು ಒದಗಿಸಿಕೊಟ್ಟಿದ್ದಾನೆ ಅಂತ ಅಂದ್ಕೊಂಡು ಆತನು ಕಾನ್ಫಿಡೆಂಟ್ ಮೂಲಕವಾಗಿ ಆ ಒಂದು ಇಂಟರ್ವ್ಯೂಗೆ ಆ ಒಂದು ಕಂಪನಿಗೆ ಆತನು ತೆರಳುತ್ತಾನೆ. ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಆತನ ಇಂಟರ್ವ್ಯೂವನ್ನು ಕೊಡ್ತಾನೆ. ಎಲ್ಲ ಮುಗಿದ ನಂತರ ಆತನನ್ನು ಆ ಒಂದು ಕಂಪನಿಯ ಮಾಲೀಕರು ಏನು ಮಾಡ್ತಾರೆ ಅಂತಂದರೆ ಆತನನ್ನು ರಿಜೆಕ್ಟ್ ಆಗಿ ಮಾಡ್ತಾರೆ. ಸೊ ನಿರಾಶೆಯ ಮನೋಭಾವದಿಂದ ಆತನು ಮನೆಗೆ ಬರ್ತಾನೆ. ಮನೆಗೆ ಬಂದು ಆ ಟೇಬಲ್ ಮೇಲೆ ಇಟ್ಟು ಹೋದಂಥ ಮಗ್ಗನ್ನು ನೋಡಿಕೊಂಡು ದೇವರಲ್ಲಿ ಆತನು ಕೇಳ್ತಾನೆ, ಯಾಕೆ ದೇವರೇ, ನೀನು ನನ್ನ ಕುರಿತಾಗಿ ಯೋಚನೆ ಇಟ್ಟುಕೊಂಡಿದ್ದಿ ಎಂಬುದಾಗಿ ನೀನು ವಾಕ್ಯದಲ್ಲಿ ಹೇಳಿದ್ದೆ, ಆದರೆ ನೋಡುವಾಗ ನಾನು ಇಂಟರ್ವ್ಯೂಗೆ ಹೋದೆ, ಆದರೆ ಅಲ್ಲಿ ನಾನು ನೋಡಬೇಕಾದ್ರೆ ಆ ಒಂದು ಇಂಟರ್ವ್ಯೂ ನನಗೆ ಸಿಗಲಿಲ್ಲ, ಆ ಒಂದು ಕೆಲಸ ನನಗೆ ಸಿಗಲಿಲ್ಲ, ಯಾಕೆ ನೀನು ಈ ರೀತಿಯಾಗಿ ಮಾಡಿದ್ದಿ, ನನ್ನ ಕುರಿತಾಗಿ ನೀನು ಯಾವ ರೀತಿಯಾದಂಥ ಯೋಚನೆ ಇಟ್ಟುಕೊಂಡಿದ್ದಿ ಎಂಬುದಾಗಿ ಆ ನಿರಾಸೆ ಮನೋಭಾವದಿಂದ ದೇವರಲ್ಲಿ ಆತನು ಪ್ರಾರ್ಥನೆ ಮಾಡೋದ್ರ ಮೂಲಕವಾಗಿ ದೇವರಲ್ಲಿ ಪ್ರಶ್ನೆಯನ್ನು ಮಾಡ್ತಾನೆ. ಹೀಗೆ ಆತನು ಕೆಲವು ವರ್ಷಗಳ ತನಕ ಆತನು ಕೆಲಸಕ್ಕೋಸ್ಕರ ಪ್ರಯತ್ನ ಪಡ್ತಾ ಇರ್ತಾನೆ. ಆತನು ಪ್ರತಿ ಒಂದು ಕಂಪ್ನಿಗಳಿಗೂ ಹೋಗ್ತಾನೆ. ಹೀಗೆ 2 ವರ್ಷ ಕಳೆಯುತ್ತದೆ. 2 ವರ್ಷ ಆದಮೇಲೆ ಒಂದು ಕಂಪನಿಯಿಂದ ಆತನಿಗೆ ಒಂದು ಕರೆ ಬರ್ತದೆ, ನಾಳೆ ನಿನಗೆ ಇಂಟರ್ವ್ಯೂ ಇದೆ, ಬಂದು ಅಟೆಂಡ್ ಆಗ್ರಿ ಎಂಬುದಾಗಿ. ಸೊ ಆತನು ಅಂದ್ಕೊಳ್ತಾನೆ, ನಿರಾಶೆಯಿಂದಲೇ ಆತನು ಅಂದ್ಕೊಳ್ತಾನೆ, ಇಷ್ಟೆಲ್ಲ ನಾನು ಕಂಪ್ನಿಗೆ ಹೋದೆ, ಇಷ್ಟೆಲ್ಲ ಇಂಟರ್ವ್ಯೂ ಅಟೆಂಡ್ ಆದೆ, ನನಗೆ ಏನಿಲ್ಲ, ಕೆಲಸ ಸಿಗ್ತಾ ಇಲ್ಲ, ಸೊ ಇದು ಕೂಡ ನಾನು ವ್ಯರ್ಥ ಆಗ್ತದೆ, ಆದರೂ ಕೂಡ ನಾನು ಹೋಗಿ ಅಟೆಂಡ್ ಆಗ್ತೀನಿ ಎನ್ನುವಂಥ ಅಂತ ಹೇಳಿ ಆತನು ಮತ್ತೆ ಸಿದ್ಧನಾಗಿ ಆ ಕಂಪನಿಗೆ ಹೋಗಿ ಅವನು ಇಂಟರ್ವ್ಯೂಗೆ ಅಟೆಂಡ್ ಆಗ್ತಾನೆ. ಆ ಸಂದರ್ಭ ನೋಡುವಾಗ ಆತನಿಗೆ ಆ ಒಂದು ಕೆಲಸ ದೊರೆಯುವಂಥದ್ದಾಗಿದೆ. ಇಲ್ಲಿ ಈ ಒಂದು ಕಥೆ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಳೋದೇನೆಂದರೆ, ದಾವೀದನ ಹಾಗೆ ಕೆಲವೊಂದು ಸಮಯ ನಮ್ಮ ಜೀವಿತದಲ್ಲಿ ಕೂಡ ನಾವು ಏನೋ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ನಾವೇನೋ ಒಂದು ಕೆಲಸಕ್ಕೆ ಕೈ ಹಾಕಿರ್ತೀವಿ. ನಾವು ಏನೋ ಒಂದು ವಿದ್ಯಾಭ್ಯಾಸ ಮಾಡುವಾಗ ಸಮಯದಲ್ಲಿ ಕೆಲವೊಂದು ಸಾರಿ ನಾವು ಬೀಳುವಂಥದ್ದು, ಈ 7 ಬೀಳುಗಳು ನಮ್ಮ ಜೀವಿತದಲ್ಲಿ ಸಾಮಾನ್ಯವಾಗಿರುವಂಥದ್ದಾಗಿದೆ. ಸೊ ಹಾಗೆ ಆ ಒಂದು ದಾವೀದನು ಕೂಡ ಆತನು ಒಂದು ಕೆಲಸಕ್ಕೆ ಹೋದ, ಆಕೆ ಎಷ್ಟೊಂದು ಕಂಪನಿಗಳನ್ನು ಆತನು ಅಟೆಂಡ್ ಮಾಡಿದ, ಎಷ್ಟೊಂದು ಕಂಪನಿಗಳಲ್ಲಿ ಆತನು ಇಂಟರ್ವ್ಯೂವನ್ನು ಕೊಟ್ಟ, ಆದರೆ ಎಲ್ಲದರಲ್ಲಿ ಕೂಡ ಎಲ್ಲಾದರೂ ಕೂಡ ಆತನು ಫೇಲ್ ಆಗಿ ಬಂದ. ಆದರೆ ಆ ಒಂದು ಕೆಲಸ ಸಿಗಬೇಕಾದ್ರೆ ದೇವರು ಅವನ ಕುರಿತಾಗಿ ಇಟ್ಕೊಂಡ ಯೋಚನೆ ಬಹಳ ಉನ್ನತವಾದಂಥ ಯೋಚನೆ ಆಗಿತ್ತು. ಸೊ ಅದಕ್ಕೋಸ್ಕರವಾಗಿ ಆತನು 2 ವರ್ಷಗಳ ಕಾಲ ಕಾಯಬೇಕಾದಂಥ ಪರಿಸ್ಥಿತಿ ಬಂತು. ಆ 2 ವರ್ಷಗಳಲ್ಲಿ ಆತನು ಕಷ್ಟವನ್ನು ಅನುಭವಿಸಿದ. ಕುಟುಂಬದಿಂದ ಏನಾದರೂ ಆತನಿಗೆ ಕುಟುಂಬದಲ್ಲಿ ಕೂಡ ಸಮಸ್ಯೆಗಳಿರುತ್ತದೆ, ಕುಟುಂಬದಲ್ಲಿ ಕೂಡ ಆತನಿಗೆ ಸಂಬಂಧಿಕರು ಬೈತಾರೆ, ಸೊ ಸ್ನೇಹಿತರು ಕೂಡ ಆತನಿಂದ ದೂರವಾಗಿ ಹೋದಂಥ ಪರಿಸ್ಥಿತಿಯಲ್ಲಿ ಆತನು ಇದ್ದಿರಬಹುದು. ಆದರೆ 2 ವರ್ಷ ಆದ ನಂತರ ಆತನ ಜೀವಿತವನ್ನು ನೋಡುವಾಗ ಆತನು ಅಂದ್ಕೊಂಡಂಥ ರೀತಿಯಲ್ಲಿಯೇ ಆತನು ಒಂದು ಉನ್ನತವಾದಂಥ ಹುದ್ದೆಯಲ್ಲಿ ಆತನು ಇರುವುದನ್ನು ನಾವು ನೋಡ್ತೇವೆ. ಅದರಂತೆ ನಾವುಗಳು ಕೂಡ ದೇವರ ವಿಷಯದಲ್ಲಿ ಸ್ವಲ್ಪ ಸಮಯ ಕಾಯುವವರಾಗಬೇಕು. ನಾವು ಕೂಡ ಕೆಲವೊಂದು ಸಾರಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಫೇಲನ್ನು ಅನುಭವಿಸುವಾಗ ನಾವು ದೇವರನ್ನು ಕೆಲವೊಂದು ಸಾರಿ ಬೈತೀವಿ, ಕೆಲವೊಂದು ಸಾರಿ ದೂಷಿಸ್ತೀವಿ. ಯಾಕೆ ನಮಗೆ ಈ ರೀತಿಯಾದಂಥ ಕಷ್ಟ ಕೊಟ್ಟು, ನಾವು ಯಾಕೆ ಈ ರೀತಿಯಾದಂಥ ನಮಗೆ ಸಮಸ್ಯೆಯನ್ನು ನೀವು ಬರಮಾಡಿದಿ ಎಂಬುದಾಗಿ ದೇವರಲ್ಲಿ ನಾವು ಪ್ರಶ್ನೆಯನ್ನು ಮಾಡ್ತೀವಿ, ದೇವರಿಂದ ನಾವು ದೂರವಾಗಿ ಹೋಗ್ತೀವಿ. ಆದರೆ ನಾವು ಯಾವಾಗ
ಕಷ್ಟ ಸಮಯ ಬರಲಿ, ನೋವಿನ ಸಂದರ್ಭ ಬರಲಿ, ನಾವು ಯಾವಾಗ ದೇವರ ಮೇಲೆ ಭರವಸೆ ಇಡ್ತೀವೋ ಆವಾಗ ದೇವರು ನಮ್ಮ ಮೇಲೆ ಇಟ್ಟಿರುವಂತಹ ಒಂದು ಯೋಚನೆ ಏನು ಎಂಬುದಾಗಿ ಆತನು ತಿಳಿಯಪಡಿಸುವಾತನಾಗಿದೆ. ಈ ಸಮಯದಲ್ಲಿ ನಾವು ಯಾವ ರೀತಿಯಲ್ಲಿ ನಾವು ಕಾಯಬೇಕು, ದೇವರ ಒಂದು ಉತ್ತರಕ್ಕೋಸ್ಕರ ನಾವು ಯಾವ ರೀತಿ ಕಾಯಬೇಕು ಎಂಬುದಾಗಿ 3 ಅಂಶಗಳ ಅಡಿಯಲ್ಲಿ ಸ್ವಲ್ಪ ಸಮಯ ನಾವು ಧ್ಯಾನ ಮಾಡೋಣ. ಮೊದಲನೇದಾಗಿ ಕಾಯುವಿಕೆಯ ವಾಸ್ತವತೆ ಎಂಬುದಾಗಿ ನಾವು ಯೆಶಾಯನ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 31ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಶಾಯ 40ನೇ ಅಧ್ಯಾಯ 31ರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಕೋಳಿ ದನಿಯರು ನಡೆದು ಬಳಲರು ಎಂಬುದಾಗಿ. ಅಂತಂದ್ರೆ ಈ ವಾಕ್ಯದಲ್ಲಿ ನಾವು ನಮಗೆ ತಿಳಿಯಪಡಿಸ್ತಿರುವಂತಹ ಮುಖ್ಯವಾದಂಥ ವಿಚಾರ ಏನಂತಂದ್ರೆ, ದೇವರ ಮೇಲೆ ನೀವು ನಿರೀಕ್ಷೆ ಇಡ್ರಿ, ದೇವರಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸ್ಕೊಡ್ರಿ. ನೀವು ಯಾವ ರೀತಿಯಲ್ಲಿ ಕಾಯಬೇಕು ಎಂಬ ನೋಡುವಾಗ ದೇವರಿಗೆ ಸಮಯವನ್ನು ಕೊಡ್ರಿ. ಯಾವಾಗ ನೀವು ದೇವರಿಗೆ ಸಮಯವನ್ನು ಕೊಟ್ಟು ಆ ವಿಷಯಕ್ಕೋಸ್ಕರ ನೀವು ಕಾಯ್ತಿರೋ ಅವಾಗ ನೀವು ದೇವರಿಂದ ಉತ್ತಮವಾದಂಥ ನಿರೀಕ್ಷೆಯನ್ನು ಹೊಂದುವಿರಿ ಎಂಬುದಾಗಿ. ಈ ಯೆರೆಮೀಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯದಿಂದ ಹಿಂದಿನ ಅಧ್ಯಾಯಗಳಲ್ಲಿ ನೋಡುವಾಗ 28, 27 ಮತ್ತು 10ನೇ ಅಧ್ಯಾಯದಿಂದ ನಾವು ಓದ್ತಾ ಬರುವಾಗ ಅಲ್ಲಿ ಯೆರೂಸಲೇಮಿನಂಥ ಜನರನ್ನ ಬಾಬೇಲಿಗೆ ಅವರು ಕರೆದುಕೊಂಡು ಹೋಗ್ತಾರೆ. ಬಾಬೇಲಿಗೆ ಸೆರೆಯಲ್ಲಿ ಹೋದಾಗ ಅಲ್ಲಿ ನೋಡುವಾಗ ಸೆರೆಯಲ್ಲಿ ಹಾಕಲ್ಪಟ್ಟಿರುವಾಗ ಅಲ್ಲಿ ಅವರು ಏನು ಮಾಡ್ತಾರೆ, ಅವರಿಗೆ ಅಲ್ಲಿ ಹೋಗ್ಲಿಕ್ಕೆ ಇಷ್ಟ ಇರಲಿಲ್ಲ. ಅಲ್ಲಿ ಅವರು ಹೋದಂಥ ಸಂದರ್ಭದಲ್ಲಿ ಅವರು ಎಷ್ಟು ವರ್ಷ ದೇವರ ಒಂದು ಉತ್ತರಕ್ಕೋಸ್ಕರ ಕಾಯ್ದರು ಎಂಬುದನ್ನು ನೋಡುವಾಗ ಬರೋಬ್ಬರಿ 70 ವರ್ಷ ದೇವರ ಉತ್ತರಕ್ಕೋಸ್ಕರ ಅವರು ಅಲ್ಲಿ ಸೆರೆಮನೆಯಲ್ಲಿ ಅವರು ಇದ್ದರು ಎಂಬುದಾಗಿ ನೋಡ್ತೇವೆ. ನಾವು ನಮ್ಮ ಜೀವಿತದಲ್ಲಿ ಕೂಡ ನಮ್ಮ ಜೀವಿತದಲ್ಲಿ ಯಾವ ರೀತಿಯಲ್ಲಿ ನಾವು ಕಾಯ್ತೇವೆ ಅಂತ ನೋಡುವಾಗ ಲೌಕಿಕವಾಗಿ ನಾವು ಎಲ್ಲ ವಿಷಯದಲ್ಲಿ ನಾವು ಕಾಯ್ತೇವೆ. ಉದಾಹರಣೆಗೆ ರೈಲ್ವೆ ಸ್ಟೇಷನ್ಗೆ ಹೋದಾಗ ಅಲ್ಲಿ ನಾವು ಟ್ರೈನ್ ಬರೋದಕ್ಕೋಸ್ಕರ ಕಾಯ್ತೇವೆ. ಇನ್ನೂ ಅನೇಕ ವಿಚಾರಗಳಲ್ಲಿ, ಲೌಕಿಕ ವಿಚಾರಗಳಲ್ಲಿ ನಾವು ಎಷ್ಟೊಂದು ಸಾರಿ ನಾವು ಕಾಯುವವರಾಗಿದ್ದೇವೆ. ಆದರೆ ದೇವರ ವಿಷಯ ಬಂದಾಗ ನಾವು ಯಾಕೆ ಕಾಯುವುದಿಲ್ಲ? ದೇವರ ವಿಷಯ ಬಂದಾಗ ನಾವು ಯಾಕೆ ಸ್ವಲ್ಪ ಸಮಯ ದೇವರಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡುವುದಿಲ್ಲ ಎನ್ನುವಂಥ ಪ್ರಶ್ನೆಯನ್ನು ನಾವು ಹಾಕಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಇಲ್ಲಿ ಮುಖ್ಯವಾಗಿ ಈ ಒಂದು ಅಂಶದಲ್ಲಿ ನಾವು ತಿಳಿದುಕೊಳ್ಬೇಕಾದಂಥ ವಿಚಾರ ಏನಂತಂದ್ರೆ, ಅಲ್ಲಿ ಬಾಬೆಲಿನಲ್ಲಿ ಸೆರೆ ಹೋದಂತಹ ಜನರು ಅಲ್ಲಿ ಅವ್ರು ಇರುವಾಗ ಅವ್ರು ಅನೇಕ ಸಮಸ್ಯೆಗಳನ್ನ ಅನುಭವಿಸಿದ್ರು. ಸುಳ್ಳು ಪ್ರವಾದಿಗಳು ಬಂದರು, ಸುಳ್ಳು ಪ್ರವಾದಿಗಳ ಒಂದು ಮಾತನ್ನು ಅವ್ರು ಕೇಳಬೇಕಾದ ಪರಿಸ್ಥಿತಿ, ಅವರು ಅನೇಕ ಸಮಸ್ಯೆಗಳಿಗೆ ಒಳಗಾಗ್ತಾರೆ, ಕಷ್ಟಗಳಿಗೆ ಒಳಗಾಗ್ತಾರೆ. ಈ ರೀತಿಯಲ್ಲಿ ಇರುವಾಗ ಯೆರೆಮೀಯನಲ್ಲಿ ಬರುವಾಗ ದೇವರು ಯೆರೆಮೀಯನ ಮೂಲಕವಾಗಿ ಅಲ್ಲಿ ಸೆರೆಯಿಂದ ಜನರಿಗೆ ವಾಕ್ಯದ ಮೂಲಕವೇ ಬಲಗೊಳಿಸ್ತಾ ಇದ್ದಾರೆ. ಅವ್ರೇನಂದ್ರೆ, ನಮ್ಮ ಕತೆ ಮುಗಿದು ಹೋಯ್ತು, ನಾವು ಇನ್ನು ಮುಂದೆ ಯೆರೂಸಲೇಮನ್ನ ನೋಡುವುದಿಲ್ಲ, ನಾವು ಇಲ್ಲೇ ನಮ್ಮ ಜೀವಿತಾವಧಿ ಮುಗಿದು ಹೋಗ್ತದೆ ಎಂಬುದಾಗಿ ಅವರು ಅಂದುಕೊಂಡ್ರು. ಆದರೆ ದೇವರು ಅವ್ರ ವಿಷಯವಾಗಿ ಹೇಳ್ತಾ ಇದ್ದಾನೆ, ನಾನು ನಿಮ್ಮ ಕುರಿತಾಗಿ ಅಹಿತದ ಯೋಚನೆಗಳಲ್ಲ, ಹಿತಕರವಾದಂಥ ಯೋಚನೆಯನ್ನ ಇಟ್ಕೊಂಡಿದ್ದೇನೆ. ನೀವು ಇರುವುದಿಲ್ಲ, ನಿಮ್ಮನ್ನು ನಾನು ಇನ್ನೂ ಉನ್ನತವಾದ ಸ್ಥಾನಕ್ಕೆ ಕರೆದುಕೊಂಡು ಹೋಗ್ತೇನೆ. ನೀವು ಇಲ್ಲೇ ಕಷ್ಟಪಡುವುದಿಲ್ಲ, ನಿಮ್ಮನ್ನು ನಾನು ಮತ್ತೆ ಉನ್ನತವಾದ ಸ್ಥಾನಕ್ಕೆ ಕರೆದುಕೊಂಡು ಹೋಗ್ತೀನಿ ಎಂಬುದಾಗಿ ದೇವರು ಅಲ್ಲಿ ಸಂತೈಸುವುದನ್ನು ನಾವು ನೋಡ್ತಾ ಇದ್ದೇವೆ. ಅದರಂತೆ ನಾವುಗಳು ಕೂಡ ದೇವರ ಒಂದು ವಿಷಯದಲ್ಲಿ ನಾವು ಕಾಯುವವರಾಗಬೇಕು. ಕೆಲವೊಂದು ಸಮಯ ಆ ಒಂದು ಕಾಯುವಾಗ ಕಷ್ಟ ಬರ್ತದೆ, ನೋವು ಬರ್ತದೆ, ಹಿಂಸೆ ಬರ್ತದೆ. ಎಲ್ಲವನ್ನು ನಾವು ತಾಳಿಕೊಂಡಾಗ ಮಾತ್ರ ದೇವರ ಒಂದು ಉದ್ದೇಶ ನಮ್ಮ ಜೀವಿತದಲ್ಲಿ ಏನಿದೆ ಎಂಬುದಾಗಿ ನಮಗೆ ಅರ್ಥವಾಗ್ತದೆ. ಹಳೆ ಒಡಂಬಡಿಕೆ ಬರುವಾಗ ಆದಿಕಾಂಡದಲ್ಲಿ ನಾವು ನೋಡ್ತೇವೆ, ಯೋಸೇಫನ ಜೀವಿತವನ್ನು ನೋಡುವಾಗ ಯೋಸೇಫನ ಕುರಿತಾಗಿ ನಮ್ಮೆಲ್ಲರಿಗೂ ಗೊತ್ತುಂಟು. ಆದರೆ ಅವನ ಜೀವಿತವನ್ನು ನೋಡುವಾಗ ಆತನ ಅಣ್ಣಂದಿರು ಆತನ ದೂಷಿಸಿದ್ರು. ಆತನ ಒಂದು ಅರಮನೆಗೆ ಹೋದ, ಅಲ್ಲಿ ಆತನನ್ನು ಆತನ ಯಾವುದೇ ಕೆಲಸಗಳನ್ನ ಆತನ ಮನೆಯಲ್ಲಿ ಆತನು ರಾಜನಾಗಿ ಬೆಳೆದ. ಅಲ್ಲಿ ಹೋಗುವಾಗ ಕೆಲಸ ಮಾಡಬೇಕಾಯ್ತು. ಆ ಕೆಲಸ ಮಾಡೋ ಸಂದರ್ಭದಲ್ಲಿ ಆತನು ಬಯಸ್ಕೊಂಡಿದ್ದಿರಬಹುದು ಅಲ್ಲಿ ಕೆಲಸಗಾರರ ಹತ್ರ. ಅದನ್ನು ಆ ಒಂದು ಮಾಡದಿರೋ ತಪ್ಪಲ್ಲಿ ಸೆರೆಮನೆಯಲ್ಲಿ ಹಾಕಲ್ಪಟ್ಟ. ಈ ರೀತಿಯಲ್ಲಿ ಇರುವಾಗ ಅನೇಕ ವಿಧವಾಗಿ ಆತನು ಹಂತವಾಗಿ ಕಷ್ಟಗಳನ್ನು ಅನುಭವಿಸಿ ಆತನು ಈ ರೀತಿಯಾಗಿ ಕೂಡ ಅಂದ್ಕೊಂಡಿರ್ಬೋದು, ನಾನು ಈ ರೀತಿಯ ಕಷ್ಟವನ್ನು ಅನುಭವಿಸ್ತಿರುವಂಥದ್ದು ದೇವರ ಚಿತ್ತವಾಗಿರ್ಬೋದು, ದೇವರು ನನ್ನನ್ನು ಉನ್ನತವಾದ ಸ್ಥಾನಕ್ಕೆ ನನ್ನ ಕರೆದುಕೊಂಡು ಹೋಗ್ತಾನೆ ಅಂತ ಅವರಲ್ಲಿ ಅನ್ಕೊಂಡು ಅದನ್ನು ದೇವರಿಗೆ ಆತನು ಒಪ್ಪಿಸಿಕೊಟ್ಟಿರ್ಬೋದು. ಆ ಕಾರಣದಿಂದಾಗಿ ಆತನ ದೇವರ ಮೇಲೆ ನಂಬಿಕೆ ಇಟ್ಟಿರೋ ನಿಮಿತ್ತವಾಗಿ ಆತನ ನೋಡುವಾಗ ಐಗುಪ್ತ ದೇಶದ ಸರ್ವಾಧಿಕಾರಿಯನ್ನಾಗಿ ದೇವರು ಆತನನ್ನು ನೇಮಿಸುವುದನ್ನು ನೋಡ್ತೇವೆ. ನೋಡಿ, ಆತನ ಹಂತವಾಗಿ ಆತನು ಕಾಯ್ತಾ ಬಂದ. ದೇವರ ವಿಷಯದಲ್ಲಿ ಆತನು ಕಾಯ್ತಾ ಬಂದ, ತಾಳ್ಮೆಯಿಂದ ಬರುವಂತಹ ಎಲ್ಲ ಸಮಸ್ಯೆಯನ್ನು ಆತನು ಎದುರಿಸಿದ. ಮುಂದೆ ನೋಡುವಾಗ ಒಂದು ಉನ್ನತವಾದಂಥ ಹುದ್ದೆಯಲ್ಲಿ
ದೇವರು ಅದನ್ನು ನೇಮಿಸಿರುವುದನ್ನು ನಾವು ನೋಡ್ತೇವೆ. ಸೊ ಅದರಂತೆ ನಮ್ಮ ಜೀವಿತದಲ್ಲಿ ಕೂಡ ಈ ರೀತಿಯಾದಂಥ ಸಮಸ್ಯೆಗಳು ಬಂದಾಗ ನಾವು ದೇವರಿಗೆ ಒಪ್ಪಿಸಿಕೊಡುವಾಗ, ದೇವರ ಕೈಯಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡುವಾಗ ನಾವು ಖಂಡಿತವಾಗಿಯೂ ದೇವರ ಕಾರ್ಯವನ್ನು ನಾವು ನೋಡುವವರಾಗಿದ್ದೇವೆ. ಎರಡನೇದಾಗಿ ನಾವು ನೋಡುವಾಗ ಸಮೃದ್ಧಿಯ ಹೊಸ ಅರ್ಥ ಎಂಬುದಾಗಿ ಯೆರೆಮೀಯನ ಪ್ರವಾದನ ಗ್ರಂಥ 29ನೇ ಅಧ್ಯಾಯ 7ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನು ಯಾವ ಪಟ್ಟಣಕ್ಕೆ ನಿಮ್ಮನ್ನು ಸಾಗಿಸಿದ್ದೇನೋ ಅದರ ಕ್ಷೇಮವನ್ನು ಹಾರೈಸಿ ಅದಕ್ಕಾಗಿ ಯೆಹೋವನನ್ನು ಪ್ರಾರ್ಥಿಸಿರಿ, ಅದರ ಕ್ಷೇಮವೇ ನಿಮ್ಮ ಕ್ಷೇಮ ಎಂಬುದಾಗಿ. ಇಲ್ಲಿ ನಾವು ನೋಡುವಾಗ ಕೆಲವೊಂದು ಸಾರಿ ಒಂದು ಕಥೆ ರೂಪದಲ್ಲಿ ನಾನು ನಿಮಗೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ನಮಗೊಂದು ಹುದ್ದೆ ಸಿಗುತ್ತೆ, ಒಂದು ಕಂಪ್ನಿಯಲ್ಲಿ ಕೆಲಸ ಸಿಗುತ್ತೆ, ಅದು ನಮ್ಗೆ ಇಷ್ಟವಿಲ್ಲದಂಥ ದೇಶ ಆಗಿರ್ಬೋದು, ಊರಾಗಿರ್ಬೋದು, ಅಲ್ಲಿ ನಮಗೆ ಕೆಲಸ ಸಿಗುತ್ತೆ. ಸೊ ನಮ್ಗಲ್ಲಿ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೂ ಕೂಡ ಕುಟುಂಬದವರ ಒತ್ತಾಯದಿಂದ ಆ ಕೆಲಸ ಆ ಕೆಲಸ ಒಳ್ಳೇದಿರುವುದರಿಂದ ಆ ಒತ್ತಾಯಪೂರ್ವಕವಾಗಿ ನಾವು ಆ ದೇಶಕ್ಕೆ ಹೋಗ್ತೀವಿ. ಅಲ್ಲಿ ಹೋದಾಗ ನಮ್ಮ ಪ್ರಾರ್ಥನೆ ಯಾವ ರೀತಿಯಾಗಿರುತ್ತದೆ, ನಾವು ಯಾವ ರೀತಿಯಾಗಿ ಜೀವನ ಮಾಡ್ತೀವಿ ಅಂತಂದರೆ, ದೇವರೇ ನಮ್ಮನ್ನು ಇಲ್ಲಿಂದ ಕರೆದುಕೊಂಡು ಹೋಗು, ನಮಗೆ ಇರಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ನಾವು ದೇವರಲ್ಲಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಬದಲಾಗಿ ಇಲ್ಲಿ ನಾವು ನೋಡುವಾಗ ಯೆರೆಮೀಯ 29:7ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಹೇಳ್ತಾ ಇದ್ದಾನೆ, ನಾನು ನಿಮಗೆ ನೇಮಿಸಿದ ಪಟ್ಟಣದಲ್ಲಿಯೇ ನಿಮ್ಮನ್ನು ಸಾಗಿಸುವೆನು, ಅಲ್ಲಿ ನಿಮ್ಮನ್ನು ಉನ್ನತವಾಗಿ ಮಾಡ್ತೇನೆ, ಅಲ್ಲಿ ನೀವು ಕ್ಷೇಮಕ್ಕೋಸ್ಕರವಾಗಿ ದೇವರನ್ನ ಪ್ರಾರ್ಥಿಸಿರಿ ಎಂಬುದಾಗಿ. ನೋಡ್ರಿ, ನಾವು ಅಂದುಕೊಂಡಂಥ ಕೆಲವೊಂದು ಸಾರಿ ನಾವು ಅಂದುಕೊಂಡಂಥ ಕೆಲಸ ನಮಗೆ ಸಿಗುವುದಿಲ್ಲ, ಕೆಲವು ಸಾರಿ ನಾವು ಅಂದುಕೊಂಡಂಥ ಊರಲ್ಲಿ ನಮಗೆ ಕೆಲಸ ಸಿಗುವುದಿಲ್ಲ. ನಾವು ದೇವರು ಅಂದುಕೊಂಡಂಥ ಕೆಲಸ ನಮಗೆ ಸಿಗದೇ ಇರುವಾಗ, ನಾವು ಅಂದುಕೊಂಡಂಥ ಪ್ರದೇಶಕ್ಕೆ ನಾವು ಹೋಗಿ ಕೆಲಸ ಮಾಡದೇ ಇರುವಾಗ ಕೆಲವೊಂದು ಸಾರಿ ನಾವು ಬಿದ್ದು ಹೋಗುವಂತರಾಗಿದ್ದೇವೆ. ಸೊ ಇಲ್ಲಿಯೂ ಕೂಡ ಯೆರೆಮೀಯ 29ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಜನರು ಅವರಿಗೆ ಆ ಒಂದು ಯೆರೂಸಲೇಮ್ ಪಟ್ಟಣದಿಂದ ಯೆರೂಸಲೇಮ್ ಮೇಲೆ ಸಮೃದ್ಧಿ ಆದಂಥ ಜೀವನ ಇತ್ತು, ಎಲ್ಲ ಕೂಡ ದೇವರು ಅವರಿಗೆ ಒದಗಿಸಿಕೊಟ್ಟಿದ್ರು. ಆದರೆ ಅವ್ರು ಯಾವಾಗ ಬಾಬಿಲಿಗೆ ಹೋಗ್ತಾರೋ, ಬಾಬಿಲಿಗೆ ಹೋಗುವಾಗ ಸಂದರ್ಭದಲ್ಲಿ ಅವರ ಸೆರೆಗೆ ಹೋಗ್ತಾರೆ. ಅಲ್ಲಿ ಅವ್ರಿಗೆ ಹೋಗ್ಲಿಕ್ಕೆ ಇಷ್ಟ ಇರಲ್ಲ. ಆ ಬಾಬಿಲಿನ ಜನರ ಮೇಲೆ ಅಲ್ಲಿ ಇರುವವರ ಮೇಲೆ ಅವರು ಕೋಪಗೊಳ್ತಾರೆ. ಅವರು ತಮ್ಮ ಮನಸ್ಸನ್ನ ಅವರ ಮನಸ್ಸುಗಳು ಕುಂದು ಹೋಗ್ತದೆ, ಬೇಜಾರಾಗ್ತಾರೆ. ನಾವು ಯಾಕೆ ಈ ಒಂದು ಸ್ಥಳದಲ್ಲಿ ಬಂದಿದ್ದೇವೆ, ನಮಗೆ ಇಷ್ಟವಿಲ್ಲ ಅಂದ್ರೂ ಕೂಡ ನಮ್ಮನ್ನು ಯಾಕೆ ಇವರು ಸೆರೆಯಲ್ಲಿ ಹಾಕ್ತಾ ಇದ್ದಾರೆ, ನಮ್ಗೆ ಯಾಕೆ ಇವರು ಕಷ್ಟವನ್ನು ಕೊಡ್ತಾ ಇದ್ದಾರೆ, ಹಿಂಸೆನ ನಮ್ಗೆ ಮಾಡ್ತಾ ಇದ್ದಾರೆ ಎಂಬುದಾಗಿಯೇ ಅಲ್ಲಿ ಒಂದು ಜನರು ಅವ್ರು ಅಂದುಕೊಂಡ್ರು. ಆದರೆ ಅವ್ರ ವಿಷಯವಾಗಿ ದೇವರೇನು ವಾಗ್ದಾನ ಮಾಡಿದ ಅಂತಂದ್ರೆ, ನೀವು ಇದ್ದಂಥ ಒಂದು ಪ್ರದೇಶದಲ್ಲಿಯೇ ನಾನು ನಿಮ್ಮನ್ನ ಮೇಲೆ ತರ್ತೀನಿ, ನೀವು ಹೋದಂಥ ಪ್ರದೇಶದಲ್ಲಿಯೇ ನೀವು ಯಾರಲ್ಲಿ ನೀವು ಕಷ್ಟವನ್ನು ಅನುಭವಿಸಿದ್ರೋ, ಯಾರ ಮುಂದೆ ನೀವು ಹಿಂಸೆನ ಅನುಭವಿಸಿದ್ರೋ ಅವ್ರ ಮುಂದೆ ನಿಮ್ಮನ್ನ ಉನ್ನತವಾದ ಸ್ಥಾನಕ್ಕೆ ನಾನು ನಿಮ್ಮನ್ನ ತರ್ತೀನಿ. ಕೆಲವೊಂದು ಸಾರಿ ನಾವು ಕೂಡ ನಮ್ಮ ಜೀವಿತದಲ್ಲಿ ಒಂದು ಕೆಲಸವನ್ನು ಕಳೆದುಕೊಂಡಾಗ ನಮ್ಮ ಸಂಬಂಧಿಕರು ನಮ್ಮನ್ನ ಬೈದು ನಿನ್ನ ಕೆಲಸ ಇಲ್ಲ ಅಂತ ಹೇಳಿ ನಮ್ಮನ್ನ ಅಂಗಿಸಿ ಅವರು ನಮ್ಮಿಂದ ದೂರವಾಗಿ ಹೋಗ್ಬೋದು. ಆದರೆ ಕೆಲವೊಂದು ಸಾರಿ ಸ್ನೇಹಿತರು ಕೂಡ ನಮ್ಮಿಂದ ಏನು ಲಾಭ ಇಲ್ಲ ಎಂಬುದಾಗಿ ನಮ್ಮಿಂದ ದೂರವಾಗಿ ಹೋಗ್ಬೋದು. ಆದರೆ ತಂದೆಯಾದ ದೇವರು ನಮ್ಮ ಸಂಗಡ ಯಾವಾಗಲೂ ಆತನ ಇರುವಾತನಾಗಿದ್ದಾನೆ. ನಿತ್ಯವೂ ಕೂಡ ಆತನು ನಮ್ಮ ಸಂಗಡ ಜೀವಿಸುವಾತನಾಗಿದ್ದಾನೆ. ತಾಯಿಯಂತೆ ಆತನು ನಮ್ಮನ್ನ ಯಾವಾಗಲೂ ಆತನ ಸಂತೈಸುವಾತನಾಗಿದ್ದಾನೆ. ಸೊ ನಾವು ಆತನ ಮೇಲೆ ಭಾರ ಹಾಕಿದಾಗ, ಈ ಲೌಕಿಕವಾಗಿ ನಮ್ಮನ್ನು ಎಲ್ಲರೂ ಕೈ ಬಿಟ್ಟಾಗ, ನಾವು ಕೈ ಬಿಟ್ಟಂತ ಸಮಯದಲ್ಲಿ ನಾವು ಏನೇನೋ ಒಂದು ಆಲೋಚನೆಗಳು ಬರ್ತದೆ, ಅಂದ್ರೆ ನಾವು ಸಾಯುವಂತ ಆಲೋಚನೆಗಳು ಬರ್ತದೆ, ನಾವು ಏನೇನೋ ಮಾಡ್ಕೊಳ್ತೀವಿ ಆ ಸಮಯದಲ್ಲಿ. ಆದರೆ ಯಾವಾಗ ನಾವು ಆ ಒಂದು ಕಷ್ಟ ಬಂದಾಗ, ಆ ಒಂದು ಹಿಂಸೆ ಬಂದಾಗ, ನಾವು ಕೆಲಸದಿಂದ ಆ ಒಂದು ಕೆಲಸದಿಂದ ಇಳಿಯಲ್ಪಟ್ಟಾಗ ನಾವು ಯಾವಾಗ ನಾವು ದೇವರಿಗೆ ಒಪ್ಪಿಸ್ಕೊಡ್ತೀವೋ, ದೇವರನ್ನು ಇಲ್ಲಿ ಈ ಒಂದು ಸಮಸ್ಯೆ ಇದೆ ಎಂಬುದಾಗಿ ನಾವು ಯಾವಾಗ ದೇವರ ಕೈಗೆ ಒಪ್ಪಿಸ್ಕೊಡ್ತೀವೋ, ಆಗ ನಾವು ಆಗ ನಾವು ದೇವರಲ್ಲಿ ನಾವು ಒಪ್ಪಿಸ್ಕೊಡುವಾಗ ದೇವರು ನಮ್ಮನ್ನ ಮುಂದೆ ನಡೆಸುವಾತನಾಗಿದೆ. ನೋಡ್ರಿ, ಪೇತ್ರನು ಹೇಳ್ತಾನೆ, ನಾನು ನಿನ್ನ ಅರಿಯೋದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಅವನಿಗೆ ಕೇಳ್ತಾರೆ, ನೀನನ್ನ 3 ಸಾರಿ ಅರಿತಿ ಎಂಬುದಾಗಿ ಹೇಳಿದ್ರು ಕೂಡ, ಇಲ್ಲ ನಾನಿನ್ನ ಅರಿಯುವುದಿಲ್ಲ ಎಂಬುದಾಗಿ ಆತನು ಯೇಸು ಸ್ವಾಮಿಗೆ ಹೇಳ್ತಾನೆ. ಆದರೆ ಅಲ್ಲಿ ನೋಡಿ, ಸಂದರ್ಭಕ್ಕೆ ಅನುಸಾರವಾಗಿ ಪೇತ್ರನು 3 ಸಾರಿ ದೇವರನ್ನು ನಾನು ಅರಿಯೇನು ಎಂಬುದಾಗಿ ಹೇಳುವಾಗ, ಅಲ್ಲಿ ಪೇತ್ರನು ಆತನು ಏನಾದರೂ ಮಾಡ್ಕೋಬಹುದಾಗಿತ್ತು. ಆದರೆ ಆತನು ಏನು ಮಾಡ್ದ, ಪಶ್ಚಾತ್ತಾಪದಿಂದ ದೇವರ ಸನ್ನಿಧಿಯಲ್ಲೇ ಬಂದು, ನಾನು ತಪ್ಪು ಮಾಡಿದ್ದೀನಿ, ನನ್ನ ಕ್ಷಮಿಸು ಎಂಬುದಾಗಿ ದೇವರಲ್ಲಿ ವಿಜ್ಞಾಪನೆ ಇಟ್ಟ. ಸೊ ಇನ್ನೊಂದು ಅರ್ಥದಲ್ಲಿ ನೋಡುವಾಗ ಯೂದನನ್ನು ನೋಡುವಾಗ ದೇವರನ್ನ ಆತನು ಯೇಸು ಸ್ವಾಮಿಯನ್ನ ಆತನು ಹಿಡಿದುಕೊಟ್ಟ. ಹಿಡಿದುಕೊಳ್ಳೋ ಸಂದರ್ಭದಲ್ಲಿ ಆತನು ತಪ್ಪು ಮಾಡಿದ, ದೊಡ್ಡದಾದಂಥ ತಪ್ಪನ್ನೇ ಆತನು ಮಾಡಿದ. ಆ ಒಂದು ಸಂದರ್ಭದಲ್ಲಿ ಆತನೇನು ಮಾಡ್ದ, ಹೇಳಿತನದಿಂದ ಆತನು ನೇಣನ್ನು ಹಾಕಿಕೊಂಡ. ಸೊ ನಾವು ಹೇಳಿತನದಿಂದ ನೇಣನ್ನು ಹಾಕಿಕೊಳ್ಳದೆ ಪೇತ್ರನ ಹಾಗೆ ನಾವು ದೇವರಲ್ಲಿ ಮನಪೂರ್ವಕವಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಳ್ಬೇಕು. ದೇವರ ಸನ್ನಿಧಿಯಿಂದ ಬಂದು, ನಾನು ಈ ರೀತಿಯಾಗಿ ಆಗಿದೆ, ನನ್ನ ಸಮಸ್ಯೆ ಈ ರೀತಿಯಾಗಿ ಆಗಿದೆ, ನಾನು ಈ ರೀತಿಯಲ್ಲಿ ತಪ್ಪು ಮಾಡಿದ್ದೀನಿ ಎಂಬುದಾಗಿ ದೇವರ ಸನ್ನಿಧಿಯಿಂದ ಅದನ್ನು ನಾವು ಪ್ರಾರ್ಥನೆ ಪೂರ್ವಕವಾಗಿ ಒಪ್ಪಿಸಿಕೊಡುವಾಗ
ದೇವರು ನಮ್ಮ ಸಂಗಡ ಇದ್ದು ನಾವು ನಮ್ಮ ಯಾವ ಸ್ಥಳದಲ್ಲಿ ನಾವು ಬಿದ್ದಿದ್ದೇವೋ ಆ ಸ್ಥಳದಲ್ಲಿ ನಮ್ಮನ್ನು ಎತ್ತಿ ಆತನು ನಿಲ್ಲಿಸುವ ಆತನಾಗಿದ್ದಾನೆ. ಕೆಲವೊಂದು ಸಮಯದಲ್ಲಿ ನಮಗೆ ನಾವು ಏನಿല്ലെಂದು ಕೂಡ ದೇವರು ಯಾವ ರೀತಿಯಲ್ಲಿ ನಮ್ಮ ಸಂಗಡ ಇರ್ತಾನೆ ಅಂತಂದ್ರೆ, ಆತನು ಯಾರಿಂದಲೂ ಆತನ ಸಹಾಯನ ನಮಗೆ ಒದಗಿಸ್ಕೊಡ್ತಾ ಇದ್ದಾನೆ. ಈ ಲೋಕದಲ್ಲಿ ನಾವು ಇರುವಾಗ ಯಾರಿಂದಲಾದರೂ ಆತನು ನಮಗೆ ಸಹಾಯನು ಮಾನವರೊಟ್ಟಿಗಿರುವಾಗ ನಮ್ಮ ಸಂಬಂಧಿಕರಿಂದ ಆಗಿರ್ಬೋದು, ನಮ್ಮ ಸ್ನೇಹಿತರಿಂದ ಆಗಿರ್ಬೋದು, ಆತನು ಸಹಾಯನು ಆತನು ನೀಡುವ ಆತನಾಗಿದ್ದಾನೆ. ಮೂರನೇದಾಗಿ ಕೊನೆಯದಾಗಿ ನಾವು ನೋಡುವಾಗ ದೇವರು ನಮಗೆ ಒಳ್ಳೆಯ ಅಂತ್ಯವನ್ನು ಆತನು ವಾಗ್ದಾನ ಮಾಡುವ ಆತನಾಗಿದ್ದೇನೆ ಅಂತಂದ್ರೆ, ಈ ಒಂದು ಅಂಶವನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ನಾವು ಒಬ್ಬ ವ್ಯಕ್ತಿಯನ್ನು ಊಹಿಸ್ಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಆತನು ಉನ್ನತವಾದ ಸ್ಥಾನದಲ್ಲಿ ಇದ್ದಾನೆ. ಆತನು ಕೆಲವೊಂದು ಸಮಸ್ಯೆಗಳಿಂದ ಆತನ ಒಂದು ಕಂಪನಿಯಲ್ಲಿ ಏನಾಗುತ್ತೆ, ಅವನನ್ನ ಕೆಲಸದಿಂದ ತೆಗಿತಾರೆ, ಎಲ್ಲ ಕೆಲಸ ಹೋಗುತ್ತೆ. ಆತನ ಸಂಬಂಧಿಕರು ಆತನ ಬಿಟ್ಟು ಹೋಗ್ತಾರೆ, ನೆರೆಹೊರೆಯವರು ಆತನ ಬಿಟ್ಟು ಹೋಗ್ತಾರೆ. ಆದರೆ ನಾವು ಏನು ಅನ್ಕೊಂತೀವಿ, ಅವ್ನು ನೋಡಿದಾಗ ಇಲ್ಲ ಅವನ ಕಥೆ ಮುಗೀತು, ಇಲ್ಲಿಗೆ ಅವನ ಜೀವನ ಅಂತ್ಯವಾಯಿತು ಎಂಬುದಾಗಿ ನಾವು ಮಾನವರಾದ ನಾವು ಅಂದ್ಕೊಳ್ತೀವಿ. ಆದರೆ ದೇವರ ಒಂದು ವಿಷಯದಲ್ಲಿ ನಾವು ಬರುವಾಗ ದೇವರು ಆಗ್ಲಿ ರೀತಿಯಲ್ಲಿ ಹೇಳಿದಿಲ್ಲ. ಯಾಕಂತಂದ್ರೆ ನೀನು ಒಂದು ರೀತಿಯಲ್ಲಿ ಒಂದು ಹಂತದಲ್ಲಿ ನೀನು ಬಿದ್ದು ಹೋಗಿದ್ಯಾ, ಇನ್ನೊಂದು ಹಂತದಲ್ಲಿ ಆತನು ನಿಮ್ಮನ್ನ ಎತ್ತುವ ಆತನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಇಲ್ಲಿಯೂ ಕೂಡ ಮೊದಲನೇ ಅಂಶದಲ್ಲಿ ನಾವು ಕಾಯುವ ವಿಷಯದಲ್ಲಿ ನಾವು ಮಾತಾಡ್ತೀವಿ. ಇಲ್ಲಿಯೂ ಬರುವಾಗ ದೇವರ ಒಂದು ವಾಗ್ದಾನ, ಅಂತಿಮವಾಗಿ ನಾವು ದೇವರ ವಾಗ್ದಾನಕ್ಕಾಗಿ ದೇವರ ವಾಗ್ದಾನ ನಾವು ನಡೆಸುವಾಗ, ದೇವರ ವಾಗ್ದಾನ ನಾವು ಪಡೆದುಕೊಳ್ಬೇಕಾದ್ರೆ ಇಲ್ಲಿಯೂ ಕೂಡ ನಾವು ಕಾಯುವವರಾಗಬೇಕು ಎಂಬುದಾಗಿ ನಾವು ಇಲ್ಲಿ ನೋಡುವವರಾಗಿದ್ದೇವೆ. ಇಲ್ಲಿ ನಾವು ನೋಡುವಾಗ ಯಾಕೆ ನಾವು ಇದನ್ನು ನಾವು ನಂಬುವುದಿಲ್ಲ, ದೇವರು ನಮ್ಮನ್ನು ಕಾರ್ಯ ಮಾಡ್ತಾನೆ, ದೇವರು ನಮ್ಮ ಜೀವಿತದಲ್ಲಿ ಅದ್ಭುತವಾಗಿ ಕಾರ್ಯ ಮಾಡ್ತಾನೆ ಅಂತ ನಾವು ಯಾಕೆ ನಂಬುದಿಲ್ಲ? ನೋಡ್ರಿ, ಯೋಬನ ಜೀವಿತವನ್ನು ನಾವು ನೋಡುವಾಗ, ಯೋಬನು ಕೂಡ ಆತ ಐಶ್ವರ್ಯ ಜೀವಿತ ಇತ್ತು, ಆತನಿಗೆ ಎಲ್ಲ ಆಸ್ತಿ ಅಂತಸ್ತೆಲ್ಲ ಇತ್ತು. ಆತನು ಎಲ್ಲವನ್ನು ಕಳೆದುಕೊಂಡ ಸಂದರ್ಭದಲ್ಲಿ ದೇವರ ಒಂದು ಸನ್ನಿಧಾನದಲ್ಲಿ ಆತನು ದೇವರನ್ನ ಕೈ ಬಿಡಲಿಲ್ಲ. ಆತನು ಕೈ ಬಿಡದೆ ದೇವರಿಗೆ ಆತನ ಎಲ್ಲವನ್ನು ಒಪ್ಪಿಸಿಕೊಟ್ಟ. ತಿರುಗಿ ಆತನು ದೇವರ ಮೇಲೆ ನಂಬಿಕೆ ಇಟ್ಟಿರೋದ್ರಿಂದ, ದೇವರ ಮೇಲೆ ಭಾರ ಇಡುವುದರಿಂದ ಮತ್ತು ಆತನ ಒಂದು ಉನ್ನತವಾದ ಸ್ಥಾನಕ್ಕೆ ಹೋದ. 2ರಷ್ಟು ಶ್ರೀಮಂತಿಕೆ ಆತನಿಗೆ ತಿರುಗಿ ಬರುತ್ತದೆ. ಸೊ ಆದ್ರಿಂದ ನಾವು ಬರೀ ಕಷ್ಟ ಸಮಯದಲ್ಲಿ ನಾವು ಮಾತ್ರ ದೇವರನ್ನ ನಾವು ನೆನಪು ಮಾಡಿಕೊಳ್ಳುವುದಲ್ಲ. ನಮಗೆ ಎಲ್ಲ ಇರುವಾಗ, ಶ್ರೀಮಂತಿಕೆ ಇರುವಾಗ, ಸಮೃದ್ಧಿಯ ಜೀವಿತ ಇರುವಾಗ, ಎಲ್ಲವೂ ಇರುವಾಗ ನಾವು ಏನ್ ಮಾಡ್ತೀವಿ ಅಂತಂದ್ರೆ ದೇವರನ್ನ ಮರೆತು ಹೋಗ್ಬಿಡ್ತೀವಿ. ದೇವ್ರು ಯಾರಂತ ನಮ್ಗೆ ಗೊತ್ತಿರಲ್ಲ. ಯಾವಾಗ ನಮಗೆ ಕಷ್ಟ ಬರ್ತದೋ, ಯಾವಾಗ ನಮ್ಮ ಜೀವಿತ ಹಾಳಾಗಿ ಹೋಗ್ತದೋ ಆವಾಗ ಮಾತ್ರ ನಮಗೆ ದೇವರು ಜ್ಞಾಪಕ ಮಾಡ್ತಾನೆ. ಆವಾಗ ನಾವು ದೇವ್ರ ಸನ್ನಿಧಾನ ಬರ್ತೀವಿ, ಪ್ರಾರ್ಥಿಸ್ತೀವಿ. ಮತ್ತೆ ಶ್ರೀಮಂತಿಕೆ ಬಂದಾಗ ಮತ್ತೆ ನಾವು ದೇವರನ್ನ ಮರೆತು ಹೋಗ್ತೀವಿ. ಹಾಗೆ ನಾವು ಮಾಡದಂತೆ ಯಾವ ರೀತಿಯಲ್ಲಿ ಯೋಬನು ದೇವರಲ್ಲಿ ಆತನ ಒಪ್ಪಿಸಿಕೊಟ್ಟನು, ಹಾಗೆ ಯೋಬನು ತನ್ನ ಶ್ರೀಮಂತಿಕೆಯಲ್ಲೂ ಆತನ ದೇವರನ್ನ ಆರಾಧಿಸ್ತಾ ಇದ್ದ, ಯಜ್ಞಗಳನ್ನು ಸಮರ್ಪಿಸ್ತಾ ಇದ್ದ, ಆತನ ದೇವರನ್ನ ಯಾವ ರೀತಿ ಆರಾಧಿಸ್ತಾ ಇದ್ದನೋ ಮತ್ತು ಕಷ್ಟ ಬಂದಾಗ ಯಾವ ರೀತಿ ದೇವರಿಗೆ ಒಪ್ಪಿಸಿಕೊಟ್ಟನೋ ಅದೇ ರೀತಿಯಾದ ಜೀವನ ನಮ್ಮದಾಗಬೇಕಾಗಿದೆ. ಯಾಕಂದ್ರೆ ದೇವರು ಆತನ ವಾಗ್ದಾನ ಮಾಡಿದ ಆತನ ನಂಬಿಗಸ್ತನು, ಆತನ ಕಾರ್ಯವನ್ನು ಆತನು ಸಾಧಿಸುವವನಾಗಿದ್ದಾನೆ. ಸೊ ದೇವರು ಆತನ ವಾಗ್ದಾನ ಮಾಡಿದ ರೀತಿಯಲ್ಲಿ ನಮ್ಮನ್ನು ಆತನು ನಡೆಸುವ ಆತನಾಗಿದೆ. ನೋಡ್ರಿ, ಹಳೆ ಒಡಂಬಡಿಕೆಯಲ್ಲಿ ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದೆ ಏನಂತಂದ್ರೆ, ನಿನ್ನ ಸಂತತಿಯನ್ನು ಹೆಚ್ಚಿಸ್ತೀನಿ, ನಿನ್ನ ಸಂತತಿಯವರಿಗೆ ಕಾನಾನ್ ದೇಶವನ್ನು ನಾನು ಸ್ವಾಸ್ಥ್ಯವಾಗಿ ನೀಡ್ತೀನಿ ಎಂಬುದಾಗಿ. ಸೊ ಆತನ ವಾಗ್ದಾನ ಮಾಡಿದ ರೀತಿಯಲ್ಲಿ ಅಬ್ರಹಾಮನಿಗೆ ಸಂತತಿಯನ್ನು ನೇಮಿಸಿದ, ಆತನ ಮೂಲಕವಾಗಿ ಇಡೀ ಸಂತತಿಗೆ ಆಶೀರ್ವಾದ ಉಂಟಾಯಿತು, ಕಾನಾನ್ ದೇಶವನ್ನು ಸ್ವಾಸ್ಥ್ಯವಾಗಿ ಆತನು ಕೊಟ್ಟನು ಎಂಬುದಾಗಿ. ಸೊ ದೇವರು ವಾಗ್ದಾನ ಮಾಡಿದ ರೀತಿಯಲ್ಲಿ ದೇವರು ಆತನ ನಡೆಸುವ ಆತನಾಗಿದ್ದಾನೆ. ಸೊ ಇಲ್ಲಿ ನಾವು ನೋಡುವಾಗ ದೇವರಿಗೆ ನಾವು ಎಲ್ಲವನ್ನು ಒಪ್ಪಿಸಿಕೊಡುವಾಗ, ಹಂತ ಹಂತವಾಗಿ ನಾವು ನಮ್ಮನ್ನ ದೇವರ ಕೈಗೆ ಒಪ್ಪಿಸಿಕೊಡುವಾಗ ದೇವರು ನಮ್ಮನ್ನ ಕಾರ್ಯ ಸಾಧಕರನ್ನಾಗಿ ಆತನು ಮಾಡುವ ಆತನಾಗಿದ್ದಾನೆ. ಸೊ ನಾವು ನಮ್ಮ ಒಂದು ಜೀವಿತದಲ್ಲಿ ಯಾವಾಗಲೂ ಕೂಡ ನಾವು ದೇವರ ಸನ್ನಿಧಾನದಲ್ಲಿ ಸಮಯವನ್ನು ಕಳೆಯುವಾಗ, ದೇವರ ಸನ್ನಿಧಾನದಲ್ಲಿ ನಮ್ಮ ಒಂದು ಜೀವಿತ ಅನ್ನಿಸುವಾಗ ದೇವರ ವಾಗ್ದಾನ ನಮ್ಮ ಜೀವಿತದಲ್ಲಿ ಕೂಡ ದೇವರು ನಮ್ಮ ಕುರಿತಾಗಿ ಏನನ್ನ ಯೋಚನೆಯನ್ನು ಇಟ್ಕೊಂಡಿದ್ದಾನೆ ಅದು ನೆರವೇರುವಂಥದ್ದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಇಂದು ಈ ಒಂದು ಲೋಕದಲ್ಲಿ ಜೀವಿಸುತ್ತಿರುವಂಥ ನಾವುಗಳು ನಮ್ಮ ಜೀವಿತ ಯಾವ ರೀತಿಯಾಗಿದೆ ಅಂದರೆ, ಒಂದು ಪ್ರಯಾಣಿಕರಾಗಿ ನಾವು ಈ ಒಂದು ಲೋಕಕ್ಕೆ ಬಂದಿದ್ದೇವೆ. ನಾವು ಪ್ರಯಾಣಿಕರಾಗಿ ಈ ಲೋಕಕ್ಕೆ ಬಂದಿರುವಾಗ ನಾವು ಯಶಸ್ಸಿನ ಕಡೆಗೆ ನಾವು ನೋಡುವಾಗ ದೇವರ ಒಂದು ಯಶಸ್ಸಿನ ಮಾರ್ಗದಲ್ಲಿ ಸರಳವಾಗಿ ಇರುತ್ತದೆ ಎಂಬುದಾಗಿ ನಾವು ಅನ್ಕೊಂತೀವಿ. ಯಶಸ್ಸಿನ ಮಾರ್ಗ ಬರುವಾಗ, ದೇವರ ಒಂದು ಯಶಸ್ಸಿನ ಮಾರ್ಗಕ್ಕೆ ನಾವು ಹೋಗುವಾಗ ಕಷ್ಟ ಬರುತ್ತದೆ, ಹಿಂಸೆ ಬರುತ್ತದೆ. ಆ ಒಂದು ಮಾರ್ಗದಲ್ಲಿ ಹೋಗುವಾಗ ಎಲ್ಲವೂ ನಾವು ಅನುಭವಿಸಬೇಕಾಗುತ್ತದೆ. ನಾವು ಕಾರಿನಲ್ಲಿ ಪ್ರಯಾಣ ಬೆಳೆಸಿ ಹೋಗುವಾಗ, ರಸ್ತೆಯಲ್ಲಿ ಹೋಗಬೇಕಾದ್ರೆ ಒಂದು ರೋಡ್ ಸರಿಯಾಗಿರ್ತದೆ ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಯಾಕಂತಂದ್ರೆ ಕೆಲವೊಂದು ಸಾರಿ ರೋಡ್ ಹಾಳಾಗಿರ್ತದೆ. ಆ ಒಂದು ಹಾಳಾಗಿದ್ದ ರೋಡಲ್ಲಿ ನಾವು ಸುರಕ್ಷಿತವಾಗಿ ನಾವು ನಮ್ಮ ಒಂದು ನಾವು ಒಂದು ಗುರಿಯನ್ನು ತಲುಪ್ತೇವೆ. ಅದರಂತೆಯೇ ಕೂಡ ಇಲ್ಲಿ ಕೂಡ ದೇವರ ಒಂದು ಯಶಸ್ಸಿನ ಗುರಿ ತಲುಪಬೇಕಾದ್ರೆ ದೇವರ ಸನ್ನಿಧಾನದಲ್ಲಿ ಇರುವಂತ ನಾವು
ಹಂತವಾಗಿ ಕಷ್ಟವನ್ನು ಅನುಭವಿಸಬೇಕು, ನೋವನ್ನು ಅನುಭವಿಸುವವರಾಗಬೇಕು. ಇದೆಲ್ಲವನ್ನು ನಾವು ಅನುಭವಿಸಿದಾಗ ದೇವರ ದೇವರು ನಮ್ಮ ಜೀವಿತದಲ್ಲಿ ಇಟ್ಟಂಥ ಆ ಒಂದು ಮಾರ್ಗಕ್ಕೆ ನಾವು ತಲುಪುವರಾಗಿದ್ದೇವೆ. ನೋಡಿ, ಒಂದು ನಿಮಿಷ ಜ್ಞಾಪಕ ಮಾಡಿಕೊಳ್ಳೋಣ. ಯೆರೆಮೀಯ 29:11, ನಿನ್ನ ಕುರಿತಾಗಿ ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳನ್ನು ಇಟ್ಕೊಂಡಿದ್ದೀನಿ ಎಂಬುದಾಗಿ ಅಲ್ಲಿ ದೇವರು ಹೇಳ್ತಾ ಇದ್ದಾನೆ. ಸೊ ಅದನ್ನು ಒಂದು ನಿಮಿಷ ನಾವು ನೆನೆಸಿಕೊಳ್ಳೋಣ. ಯಾವ ರೀತಿಯಾಗಿ ದೇವರು ನನ್ನ ಜೀವಿತದಲ್ಲಿ ಒಂದು ಉದ್ದೇಶ ಯೋಚನೆ ಇಟ್ಟುಕೊಂಡಿರಬಹುದು ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ನಮ್ಮ ಜೀವಿತದಲ್ಲಿ ದೇವರು ಯಾವ ರೀತಿಯಲ್ಲಿ ಕಾರ್ಯ ಮಾಡ್ತಾನೆ ಅಂತಂದರೆ, ದೇವರು ನಮ್ಮ ಹೃದಯಗಳನ್ನ ಆತನು ಬದಲಾಯಿಸುವಾತನಾಗಿದ್ದಾನೆ, ನಮ್ಮ ಮನಸ್ಸನ್ನು ಆತನು ಬದಲಾಯಿಸುವಾತನಾಗಿದ್ದಾನೆ, ನಮ್ಮನ್ನು ಆತನು ನಿಯಂತ್ರಿಸುವಾತನಾಗಿದ್ದಾನೆ. ಆತನು ಯಾವ ರೀತಿಯಲ್ಲಿ ನಮ್ಮನ್ನು ಕಾರ್ಯ ಮಾಡ್ತಾನೆ ಅಂತ ನೋಡುವಾಗ ದೇವರು ಆತ ಮಾರ್ಗದರ್ಶಕನಾಗಿ ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಒಬ್ಬ ಮಾರ್ಗದರ್ಶಕನಾಗಿ ಆತನು ನಾವು ಮಾಡಬೇಕಾದಂಥ ಕಾರ್ಯ ಏನು, ಮುಂದೆ ನಾವು ಯಾವ ರೀತಿ ನಡೆದುಕೊಂಡು ಹೋಗಬೇಕು, ಮುಂದೆ ನಾವು ಏನಾಗಬೇಕು ಎಂಬುವಂಥದ್ದನ್ನು ಆತನು ಕಾರ್ಯರೂಪದಲ್ಲಿ ಆತನು ನಡೆಸುವಾತನಾಗಿದೆ. ಹೀಗಾಗುವಂತೆ ದೇವರು ತನ್ನೇ ಸಹಾಯ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ಪರಲೋಕದ ತಂದೆ ಆದ ದೇವರೇ, ಈ ಸಮಯದಲ್ಲಿ ಯಾವ ರೀತಿಯಲ್ಲಿ ನೀನು ನಮ್ಮ ಜೀವಿತದಲ್ಲಿ ಎಂತಹ ಒಂದು ಉದ್ದೇಶ ಇಟ್ಕೊಂಡಿದೆಯಾ, ಯಾವ ರೀತಿಯಾದಂಥ ಯೋಚನೆಯನ್ನು ಇಟ್ಟುಕೊಂಡಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ ದೇವರೇ. ಈ ಸಮಯದಲ್ಲಿ ನೀನು ನಮ್ಮ ಜೀವಿತದಲ್ಲಿ ಇಟ್ಟುಕೊಂಡಂಥ ಆ ಒಂದು ಯೋಚನೆ ಯಾವುದು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ನಿನ್ನ ಸನ್ನಿಧಾನದಲ್ಲಿ ನಾವು ಸಮಯವನ್ನು ಕಳೀಲಿಕ್ಕೆ ಒಂದು ಕಾರ್ಯ ಮಾಡೋದೇವೆ. ಈ ಮೂಲಕವಾಗಿ ಇಲ್ಲಿ ಸೇರಿರುವಂಥ ಎಲ್ಲ ಮಕ್ಕಳ ಜೀವಿತದಲ್ಲಿ ಕೂಡ ನೀನು ಉತ್ತಮವಾದಂಥ ಒಂದು ಯೋಜನೆಯನ್ನು ಉದ್ದೇಶವನ್ನು ಇಟ್ಟುಕೊಂಡಿದೆ. ಆ ಯೋಜನೆಯನ್ನು ತಲುಪಬೇಕಾದ್ರೆ ಆ ಒಂದು ಸಮಯದಲ್ಲಿ ಅವರು ಅನುಭವಿಸಬೇಕಾದಂಥ ನೋವನ್ನು ಅನುಭವಿಸಿದಾಗ ನೀನು ಅವರನ್ನು ಉತ್ತಮವಾದ ಸ್ಥಾನಕ್ಕೆ ನಡೆಸ್ತೀವಿ ಎಂಬುದಾಗಿ ಅರ್ಥ ಮಾಡಿಕೊಂಡವರಾಗಿ ಯಾವಾಗಲೂ ನಿನ್ನ ಸನ್ನಿಧಾನದಲ್ಲಿ ನಾವು ಸಮಯವನ್ನು ಕಳೆಯುತ್ತಾ ಪ್ರಾರ್ಥನೆ ಮಾಡೋದಾಗಿರ್ಬೋದು, ನಿನ್ನ ವಾಕ್ಯಗಳನ್ನು ಓದುವುದಾಗಿರ್ಬೋದು, ನಿನ್ನ ಸನ್ನಿಧಾನದಲ್ಲಿ ನಾವು ಹೆಚ್ಚು ಸಮಯವನ್ನು ಕಳೀಲಿಕ್ಕಾಗುವಂತೆ ನೀವು ಕಾರ್ಯ ಮಾಡಿರಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯಾದ ದೇವರೇ, ಆಮೇನ್. ಕಷ್ಟದ ಸಮಯದಲ್ಲಿ ದೇವರನ್ನು ಆಶ್ರಯಿಸುವಾಗ ಹೊಸ ಬಲವನ್ನು, ಕ್ಷೇಮವನ್ನು, ವಾಗ್ದಾನವನ್ನು ನೆರವೇರಿಸುವನಾಗಿದ್ದಾನೆಂಬ ಶೀರ್ಷಿಕೆ ಅಡಿಯಲ್ಲಿ ಉತ್ತಮ ಸಂದೇಶವನ್ನು ಕೊಟ್ಟಂತ ದೈವ ಸೇವಕರಿಗೆ ನಮ್ಮ ತುಂಬ ಹೃದಯ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಕೊನೆಯದಾಗಿ ನಾವು ಸಂಗೀತಗಳಲ್ಲಿ 216ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 1 ಮತ್ತು 3ನೇ ಚರಣ. 216. ಈ ಹೊತ್ತಿನ ದಿನದೋಳು ದೇವ ಶಬ್ದ ಕಿವಿಯೋಳು ಬೀಳುವಾಗ ಎಚ್ಚರ. ಈ ಹೊತ್ತಿನ ದಿನದೋ ದೇವ ಶಬ್ದ ಕಿವಿಯೋ ಬೀಳುವಾಗ ಎಚ್ಚರ. ತೇರಿನೇ ನಾರುದಾವ ಆತ ಕಾರ್ಯುತ್ತಾನಲ್ಲ, ಆತನ ಹತ್ರ ಓಡಿ ಬಾ. ನಾಳೆ ಹೃದ ಕಠಿಣ ವಾಗಿ ಹೋದೆ ತಾಕಟ, ಸ್ಥಿರವಾಲ ಜೀವಾವು ಕೃಪಕಾಲ ತೀರ್ವಾದು. ನಾಳೆ ನ್ಯಾಯ ತೀರ್ಪಿನ ಕಾಲ ಬಂತು ಆತರ. ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಅರಿಕೆ ಮಾಡಿಕೊಳ್ಳೋಣ. ನಂತರ ಸೇವಕರು ನಮ್ಮನ್ನು ಅಂತ್ಯಾಶೀರ್ವಾದದಲ್ಲಿ ನಡೆಸುವರು. ಪರಲೋಕದಲ್ಲಿ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೊಳಗೆ ಸೇರಿಸದೆ ಎಲ್ಲ ಕೇಳಿದ ತಪ್ಪಿಸು. ಯಾಕೆಂದ್ರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲಗಳನ್ನು ನಿವೇ ಸ್ವಾಮಿ. ಆಮೇಲೆ ವಿಶ್ವಾಸದಿಂದ ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ಕ್ರಿಸ್ತನು ತಾನೇ ನಮ್ಮಲ್ಲಿ ಬದುಕುವುದರಿಂದ ಆತನ ಕೃಪೆ, ತನ್ನ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯತೆ ನಮ್ಮೆಲ್ಲರೊಂದಿಗೂ ನಿತ್ಯ ಕಾಲ ನೆಲೆಯಾಗಿರಲಿ. ಆಮೇಲೆ
ನಿಸೇನ ಯೇಸು ಕರ್ತ ಲೋಕಾರಣ್ಯ ಯಾತ್ರೆಯೋ ನಿಶಕ್ತ ನಾನಾಶಕ್ತ ದಾಟಿ ಸೈಸ್ವ ಆಸ್ತದು ಜೀವದಾನ ತಿನ್ನಿಸೇನ ಪೂರ್ಣ ತೃಪ್ತಿ ಗೋಳಿಸು ಆಮೆನ್.